ಸಮಗ್ರ ಕೃಷಿಯಲ್ಲಿ ಸಾಧನೆ ಮಾಡಿದವರು. ಸೊ ಮಾನ್ಯ ಮುಖ್ಯಮಂತ್ರಿಗಳಿಂದ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ ಅವರು. ಕೈ ಕೆಸರಾದರೆ ಬಾಯಿ ಮೊಸರು. ಇವತ್ತು ಶ್ರಮೆ ಶ್ರದ್ಧೆ ಇದ್ರೆ ಮಾತ್ರ ಮನುಷ್ಯ ಮುಂದುವರಿಕೆ. ಸೋಂಬೇರಿ ಆದ ಅವನು ಹಾಳಾಗೋಗ್ತಾನೆ. ಸೋಂಬೇರಿ ಹಂಗೆ ಮನುಷ್ಯ ಹುಟ್ಟಿರೋದು ಏನೋ ಒಂದು ಸಾಧಕ ಬಾಧಕ ಮಾಡಬೇಕು. ಒಂದು ಟ್ಯಾಂಕರ್ ಲಾರಿ ಮಾರ್ಬಿಟ್ಟು ಹೋಗಿ ನಾನ್ ತಗೊಂಡ್ಬಂದೆ 35,000 ರೂಪಾಯಿ ಹೆಣ್ಣು, 40,000 ರೂಪಾಯಿ ಒಂದು ಗರಿ ಶೆಡ್ಡು. ನಮ್ಮ ಗುರುಗಳು ಹೇಳಿದ್ರು, ಯಾರು ಗೋಮು ನಾಗರಾಜ್ ಸರ್, ನೀನೆಲ್ಲ ಮಾಡ್ತೀಯ ಅಂದ್ರು. ಇಲ್ಲ ಸರ್ ನಾನು ಮಾಡಿ ತೋರಿಸ್ತೀನಿ ಅಂದೆ. ಇವತ್ತು ಅವ್ರಿಗೆ ತಕ್ಕ ಶಿಷ್ಯ ಆಗಿದ್ದೀನಿ. ಆದಾಯ 6 ಕೋಟಿ. 6 ಕೋಟಿ ಖರ್ಚು ಹೋಗ್ತಾ ಮೇವು ಇನ್ನೊಂದು ಆಳಿಂದು ಬೇರೆ ಇದ್ರೆ ಎಲ್ಲಾ ಬಿಟ್ಟು 6 ಕೋಟಿ ಅಂದ್ರೆ ಒಂದ್ 5 ರಿಂದ 10 ಜೇನ್ ಪೆಟ್ಟಿಗೆ. ಒಂದು ಜೇನ್ ಪೆಟ್ಟಿಗೆ ಒಂದು ವರ್ಷಕ್ಕೆ 5,000 ರಿಂದ 10,000 ರೂಪಾಯಿ ದುಡಿಮೆ. ಆರಾಮಾಗಿ ಅಲ್ವಾ? ನಾರಿ ಸುವರ್ಣ ನಮ್ಮ ಕುರಿಗಳು ನಿಮ್ಗೆ ಎಷ್ಟು ಬೇಕು ಕೊಡ್ತೀನಿ. ಅದ್ರಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮರಿಗಳು ನಾನು ತಗೊಂತೀನಿ. ಅವ್ರು ಮಾರಾಟ ಮಾಡಕ್ ನಾನು 10 ಹೆಣ್ಮರಿ ತಗೊಂಡ್ರೆ 1-2 ಗಂಡು ಮರಿ ತಗೊಂತೀನಿ. ಮಿಕ್ಕದಿದ್ದು ನೀವು ಸ್ಲಾಟರ್ ಹೌಸ್ ಕೊಡ್ಬೋದು, ಇಲ್ಲ ಬಕ್ರಿ ಹಬ್ಬಕ್ಕೆ ಮಾರ್ಕೋಬಹುದು. ಒಂದು ಜೊತೆ ಮುದೋಳ್ ನಾಯಿ 8 ರಿಂದ 10 ಮರಿ ಕೊಡುತ್ತೆ. ಒಂದು ಮರಿ 10 ರಿಂದ 15,000 ರೂಪಾಯಿ ರೇಟಿಗೆ ಮಾರ್ತೀನಿ ನಾನು. ಹೌದು, ಡಿಮ್ಯಾಂಡ್ ಇದೆ. ನಾಟಿ ಕೋಳಿನಲ್ಲಿ ಮೊಟ್ಟೆ ಮಾರ್ಬೋದು, ಹೌದು, ಕೋಳಿ ಮಾರಬಹುದು. ಹೌದು, ಎಟಿಎಂ ಇದ್ದಂಗೆ ಅದು ಕೋಳಿ ಸಾಕಾಣಿಕೆ. ಸೊ ರೈತ ಬಾಂಧವರಿಗೆ ನಮಸ್ಕಾರ. ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ ಜೊತೆ ಒಬ್ರು ಸಾಧಕರು ಇದ್ದಾರೆ. ಸೊ ಅವ್ರ ಹತ್ರ ಹುಡ್ಕೊಂಡ್ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಸಮಗ್ರ ಕೃಷಿಯಲ್ಲಿ ಸಾಧನೆ ಮಾಡಿದವರು. ಸೊ ಮಾನ್ಯ ಮುಖ್ಯಮಂತ್ರಿಗಳಿಂದ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ ಅವರು. 250 ನಾರಿ ಸುವರ್ಣ ತಳಿಗಳು ಸಾಕಾಣಿಕೆ ಮಾಡಿದ್ದಾರೆ. ಸೊ ಅದ್ರ ಜೊತೆ ಹಸುಗಳಿದಾವ, ಕುರಿಗಳಿದಾವ, ಮೇಕೆಗಳಿದಾವ, ಕೋಳಿಗಳಿದಾವ, ನಾಯಿಗಳಿದಾವ, ಜೇನು ಸಾಕಾಣಿಕೆ. ಸೊ ಎ ಟು ಜೆಡ್ ಏನಂತಂದ್ರೆ ಸಮಗ್ರ ಕೃಷಿಯಲ್ಲಿ ಸಾಧನೆ ಮಾಡಿದ್ದಾರೆ. ಸೊ ಅವರಿಂದ ಒಂದು ಸಂದರ್ಶನ ಮಾಡಿದ್ರೆ ಪ್ರತಿಯೊಬ್ಬ ರೈತರಿಗೆ, ಯುವಕರಿಗೆ ಒಂದು ಮೋಟಿವೇಶನ್ ಆಗುತ್ತೆ ಅಂತ ಅನ್ಕೊಂಡು ಬಂದಿದ್ದೀನಿ. ಸೊ ಇದು ಬಂದ್ಬಿಟ್ಟು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿ ಬರುವಂತ ಒಂದು ಹಳ್ಳಿಯಲ್ಲಿ ಇದ್ದೀನಿ ನಾನು, ಫಾರ್ಮ್ ಹೌಸ್ ಅಲ್ಲಿ. ಸೊ ಸರ್ ಇಂದ ಒಂದು ಸಮಗ್ರವಾಗಿ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಬನ್ನಿ ಸರ್, ವೆಲ್ಕಮ್ ಅಣ್ಣ. ಸರ್ ನಮಸ್ಕಾರ. ನಮಸ್ತೆ ಅಬ್ದುಲ್. ನಾ ಚೆನ್ನಾಗಿದ್ದೀನಿ. ನಿಮ್ ಬಗ್ಗೆ ಎಲ್ಲ ತುಂಬಾ ಕೇಳಿದ್ದೆ ನಾನು. ನಿಮ್ಮಿಂದ ಒಂದು ಸಂದರ್ಶನ ಮಾಡ್ಬೇಕಂತ ನಿಮ್ ಫಾರ್ಮ್ ಬಂದಿದ್ದೀನಿ ನಾನು. ಸೊ ಫಸ್ಟ್ ನಿಮ್ ಪರಿಚಯ ಎಲ್ಲ ತಿಳಿಸ್ಕೊಡಿ ಸರ್. ಸರ್, ನಮ್ಮ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಆತ್ಮೀಯ ರೈತ ಬಾಂಧವರೇ ಮತ್ತು ನನ್ನ ಅಧಿಕಾರಿಗಳೇ, ನನಗೆ ಇದುವರೆಗೂ ನನಗೆ ತುಂಬಾ ಒಂದು ಸಪೋರ್ಟ್ ಮಾಡಿದ್ದಾರೆ. ಯಾರು? ನಮ್ಮ ಅಧಿಕಾರಿಗಳು, ಹಾಗೆ ನನ್ನ ರೈತರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ನಾನು ಇದ್ದಿದ್ದು, ನಾನು ಯಾವ ರೀತಿ ಮಾಡಿದ್ದೆ, ಏನ್ ಮಾಡ್ತಿದ್ದೆ, ಎಲ್ಲಿಂದ ಎಲ್ಲಿಗೆ ಬಂದೆ, ಏನ್ ಇವತ್ತಿದ್ದೀನಿ ಎಂಬುದು ನನಗೆ ಮನಸ್ಸಲ್ಲಿ ಸಂತೋಷದಿಂದ ನನಗೆ ಕಣ್ಣೀರು ಬರ್ತಾ ಇದೆ. ಖಂಡಿತ ಸಂತೋಷ ಇದ್ದಾಗಲೂ ಕಣ್ಣೀರು ಬರುತ್ತೆ. ನಾನು ಏನ್ ಹೇಳ್ತಾ ಇದ್ದೀನಿ, ನಾನು ಒಬ್ಬ ರೈತ. ನಾನು ನಮ್ಮ ತಂದೆ ಮಾಸ್ಟ್ರು ಆದ್ರೂ ನಾವು ರೈತರೇ. ನಮ್ಮ ತಂದೆ ಮಾಸ್ಟ್ರು, ನಮ್ಮ ತಾತ ಮಾಸ್ಟ್ರು, ನಮ್ಮ ಅಜ್ಜಿ, ನಮ್ಮ ಅಣ್ಣದಿರಿಬ್ರು ಮಾಸ್ಟ್ರು, ನಾವೆಲ್ಲ ಮಾಸ್ಟ್ರು ಕುಟುಂಬನೇ ಇರ್ಲಿ. ಬಟ್ ಆದರೆ ನಾನು ಒಬ್ಬ ರೈತ ಆಗಿ ನಾನು ನನ್ನ ಉದ್ಯೋಗ ಇದಲ್ಲ. ನನ್ನ ಉದ್ಯೋಗ ಇದೆ ಬೇರೆ. ಏನು? ವೆಹಿಕಲ್ಗಳಿದ್ವು. ವೆಹಿಕಲ್ಗಳು ಅಂದ್ರೆ ಅಬ್ದುಲ್ ಅವರೇ 10 ವೆಹಿಕಲ್ ಇದ್ವು. 10-12 ವೆಹಿಕಲ್ ಇದ್ವು. ಸನ್ವಿಕ್ ಸ್ಟೀಲ್ ಪ್ಲಾಂಟ್ ಅಂತ ಹೇಳ್ಬಿಟ್ಟು ನನ್ನ ಫಾರಂ ಇಂದ 7 ಕಿಲೋಮೀಟರ್ ಅಲ್ಲಿ ಒಂದು ಸನ್ವಿಕ್ ಸ್ಟೀಲ್ ಪ್ಲಾಂಟ್ ಇದೆ. ಸನ್ವಿಕ್ ಸ್ಟೀಲ್ ಪ್ಲಾಂಟ್ ನಾನು ಎಲ್ಲಿಂದ 2000 ಇಸ್ವಿಯಿಂದ 2000 ಇಸ್ವಿಯಿಂದ ನಿಮ್ಮ 2015 ನಾನು ಅದರ 15 ಅದರ ಟಚ್ ಇತ್ತು. ಆವಾಗ ನಾನು ಏನ್ ಮಾಡಿದೆ, ವೆಹಿಕಲ್ಗಳಲ್ಲಿ ನಾನು ಪ್ರತಿ ತಿಂಗಳು 10 ವೆಹಿಕಲ್ ಇಂದ 5 ಲಕ್ಷ ರೂಪಾಯಿ ಪೇಮೆಂಟ್ ಬರೋದು ಪ್ರತಿ ತಿಂಗಳು. ಎಲ್ಲ ಒಂದು 10-15 ಜನ ಡ್ರೈವರ್ಗಳು ಇದ್ರು. ಯಾರು ಆಬ್ಸೆಂಟ್ ಆಯ್ತು, ಯಾರು ಹೋದ, ಯಾರು ಬಂದ, ಅವಾಗೆಲ್ಲ ಕಂಟಿನ್ಯೂ ಮಾಡ್ಬೇಕು. ಯಾಕಂದ್ರೆ ತುಮಕೂರಿಂದ ಕರ್ಕೊಂಡ್ ಬರ್ಬೇಕಾಯ್ತು ಜನ. ಯಾಕೆ? ಯಾರೋ ಫ್ಯಾಕ್ಟ್ರಿ ಮತ್ತೆ ಒಳಗಡೆ ಟ್ಯಾಂಕರ್ ಲಾರಿಗಳು ಎಲ್ಲ ಇದು ಬಿಡಿ. ಅದು ಪ್ರತಿ ತಿಂಗಳು 5 ಲಕ್ಷ ಪೇಮೆಂಟ್ ಕೊಡ್ತಾ ಇದ್ರು. ಬರೇ ತುಮಕೂರು ಬನಶಂಕರಿಯಲ್ಲಿ ಅಪೂರ್ವ ಅಂತ ಪೆಟ್ರೋಲ್ ಬಂಕ್ ಇದೆ. ಆ ಪೆಟ್ರೋಲ್ ಬಂಕ್ ಒಂದಕ್ಕೆ ಕೊಡ್ತಾ ಇದ್ದೆ 1 ಲಕ್ಷದಿಂದ 2.5 ಲಕ್ಷ ತನಕ ಪೇಮೆಂಟ್ ಕೊಡ್ತಾ ಇದ್ದೆ. ಇವತ್ತು 2015, 16 ಕೊಟ್ಟಿದ್ದೀನಿ. ಅಲ್ಲಿವರೆಗೂ ನನ್ನ ವೆಹಿಕಲ್ ಇದ್ವು. ನಾನು ಕುರಿಗ್ ಬಂದಿದ್ದು 14-15ಕ್ಕೆ ಬಂದೆ. ಹೆಂಗ್ ಸರ್? ಅದೇ ಅಷ್ಟೆಲ್ಲ ಬಿಟ್ಟು ಈ ಕಡೆ ನಾನು ಹೆಂಗ್ ಬಂದೆ ಅಂದ್ರೆ, ನಾನು ಯಾಕಿದು ಕುರಿಗಳಿಗೆ ಏನಕ್ಕೆ ಬಂದೆ ಅಂದ್ರೆ, ನಾನು ಅವಾಗ ಡ್ರೈವರು, ಮ್ಯಾನೇಜರು, ಆಫೀಸು ಎಲ್ಲಾ ಮಾಡ್ಕೊಂಡು ಜನ್ಮ ಸಾಕಾಗೋಗಿತ್ತು. ಅದ್ರಲ್ಲಿ ಏನ್ ಮಾಡ್ತಾ ಇದ್ದೆ ಅಂದ್ರೆ, ಬಂದಿದ್ದೆಲ್ಲ ಎಲ್ಲೋ ಒಂದ್ ಕಡೆ ಹೋಗ್ತಾ ಇರೋದು. 5 ಲಕ್ಷ ಪೇಮೆಂಟ್ ಬಂದ್ರೆ ಉಳಿತಿದೆ ಎಷ್ಟು ಗೊತ್ತಾ? 5 ರಿಂದ 10 ಸಾವಿರ. ನಾನ್ ರೆಸ್ಟ್ ತಗೊಳಕ್ಕೆ ಎಲ್ಲ ಹೋಗ್ತಾ ಇದ್ದೆ. ಜಯದೇವ ಮಣಿಪಾಲ್, ಶುಗರ್, BP ಎಲ್ಲ ಬಂದ್ಬಿಟ್ಟಿತ್ತು. ಆವಾಗ ಏನ್ ಮಾಡಿದೆ, ನಮ್ಮ ಸಿರಾ ವೆಟನರಿ ಹಾಸ್ಪಿಟಲ್ ಅಲ್ಲಿ AD ಆಗಿದ್ರು. ಯಾರು? ಗೋಮು ನಾಗರಾಜ್ ಸರ್ ಅಂತೇಳಿ ನಮ್ಮ ಗುರುಗಳವರು.
ನಮ್ಮ ಮಾರ್ಗದರ್ಶಿಗಳು ಮತ್ತೆ ಗುರುಗಳು ಇನ್ನೊಬ್ರು ಮಾರ್ಗದರ್ಶಿಗಳು ಇದ್ದಾರೆ, ಹೇಳ್ತೀನಿ ಅವ್ರ ಹೆಸರು ಹೇಳ್ತೀನಿ. ಆವಾಗ ಏನಾಯ್ತು, ನಾನು ಹೋಗಿ ಸಾರ್ ನಾನು ನಾರಿ ಸುವರ್ಣ ನಾನು ಕುರಿ ಮಾಡ್ಬೇಕು ಸರ್, ನನಗೆ ಇದು ಫಾರ್ಮಿಂಗ್ ಫೀಲ್ಡ್ ಮಾಡ್ಬೇಕು, ಇದನ್ನ ನಾನು ವೆಹಿಕಲ್ ಅಲ್ಲಿ ನನಗೆ ಏನು ಸುಖ ಇಲ್ಲ, ನೀನೆಲ್ಲ ಮಾಡ್ತೀಯ ಹೋಗಂದ್ರು. ನಮ್ಮ ಆತ್ಮೀಯರವರು ಇವತ್ತಿಂದಲ್ಲ, ನಮ್ಮ ಬ್ರಹ್ಮಸಂದ್ರ ವೆಟರ್ನರಿ ಹಾಸ್ಪಿಟಲ್ ಡಾಕ್ಟರ್ ಆಗಿದ್ದು ಮುಂಚೆ, ಅಲ್ಲಿಂದಾನು ನನಗೆ ತುಂಬಾ ಕ್ಲೋಸ್, ನಾನು ಅವರು ತುಂಬಾ ಆತ್ಮೀಯರು. ಆವಾಗ ಅವ್ರು ಹೇಳಿದ್ರು ಇಲ್ಲ ಹಿಂಗೆ ನಾರಿ ಸುವರ್ಣ ಕುರಿ ಮಾಡು ಅಂತ ಹೇಳಿದ್ಮೇಲೆ ಹೌದು ಅಂತೇಳಿ ನಾವು ನಾರಿ ಸುವರ್ಣ ಕುರಿ ಬಂದ ಮೇಲೆ ಇವತ್ತು ನಾನು ಬಂದು 10 ವರ್ಷ ಆಯ್ತು ಈ ಜರ್ನಿಗೆ ಫಾರ್ಮಿಂಗ್ ಫೀಲ್ಡ್ ಕಂಪ್ಲೀಟ್ ಆಗಿ ಕಂಪ್ಲೀಟ್. ಈಗ ಯಾವ ತರ ಸರ್ ನಾರಿ ಸುವರ್ಣ ಮಾಡ್ಬೇಕಂತ ಹೆಂಗ ಅನ್ಸಿದ್ದೆ? 9.5ರಿಂದ 10 ವರ್ಷ ನಮ್ಗೆ ಅವರೇನೆ ಮಾರ್ಗದರ್ಶಿಗಳು. ಅವರು ನಮ್ಮ ಈಗ ಆಲಿ ಇರತಕ್ಕಂತ ನಮ್ಮ ಮಂತ್ರಿಗಳು ಯಾರು, ನಮ್ಮ ಜಯಚಂದ್ರ ಸಾಹೇಬ್ರು, ನಮ್ಮ MLA ಅವರು, ಇವರು ನಮಗೆ ಹೆಬ್ಬಾಳದಲ್ಲಿ ಒಂದು ಇನಾಗ್ರೇಷನ್ ಒಂದು ಯಾವ್ದು ಮಾಡ್ಬೇಕಾಯ್ತು. ಅಲ್ಲಿ ನಮ್ಗೆಲ್ಲ ರೈತರಿಗೆಲ್ಲ ನಮ್ಮ ಗೋಮೂರ್ ಸಾರು ಇವರೆಲ್ಲ ಕರ್ಕೊಂಡೋಗಿದ್ರು. ಆವಾಗ ಹೆಬ್ಬಾಳದಲ್ಲೇನೆ ನದೀಮ್ ಸರ್ ಅಂತ ಹೇಳ್ಬಿಟ್ಟು ಅವರು ಪ್ರೊಫೆಸರ್, ಅವ್ರಿಗೆಲ್ಲ ಕರೆದು ನನಗೆ ಪರಿಚಯ ಮಾಡಿಸಿದ್ರು. ನೋಡೋ ಇವ್ನು ನನ್ನ ಶಿಷ್ಯ, ಇವನು ಹಳೆ ವೆಹಿಕಲ್ ಇಟ್ಕೊಂಡು ಹಿಂಗೆಲ್ಲ ಇದ್ದ, ಈಗ ನಾರಿ ಸುವರ್ಣ ಕುರಿ ಮಾಡಿದಾನೆ, ಇವನಿಗೆಲ್ಲ ನೀವು ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಅಧಿಕಾರಿಗಳಿಗೆಲ್ಲ ಸ್ವಲ್ಪ ಒಂದು ಹೇಳಿದ್ರು. ಆವಾಗ ಅಧಿಕಾರಿಗಳು ಮತ್ತೆ ಅದ್ರ ಜೊತೆಗೆ ನಮ್ಮ ಗೋಂಬು ನಾಗರಾಜ್ ಸಾರು, ಮತ್ತೆ ನಮ್ಮ ಪ್ರವೀಣ್ ಸಾರು, ನವೀನ್ ಸಾರು, ಮತ್ತೆ ವಿನೋದ್ ಸಾರು, ಮತ್ತೆ ನಮ್ಮ ನಾಗೇಶ್ ಕುಮಾರ್ ಸರ್, ಇವರೆಲ್ಲ ನಮ್ಮ ಅಧಿಕಾರಿಗಳು. ನಾನು ಯಾಕೆ ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಎಲ್ಲಾ ಸೇರಿ ಅಧಿಕಾರಿಗಳು ಒಬ್ಬರ ಹೆಸರು ಹೇಳ್ತಾ ನನಗೆ ಇವರೆಲ್ಲಾ ಸೇರಿ ನನಗೆ ಹೆಲ್ಪ್ ಮಾಡಿದ್ರು. ನಾನು ಹೆಲ್ಪ್ ಮಾಡಿದ್ವಿ ಇವತ್ತು ನಾನು ಈ ಮಟ್ಟಿಗೆ ಬೆಳೆದಿದ್ದೀನಿ. ನಾನು ಇವತ್ತು 9.25-10 ವರ್ಷ ನಾನು ಸಾಕಷ್ಟು ನನ್ನ ದೇವರದಿಂದ ಎಲ್ಲ ಚೆನ್ನಾಗಿದೆ ನೋಡ್ತಾ ಇದ್ದೇನೆ. ಜೊತೆ ನಿಮ್ ಶ್ರಮನೇ ಇದೆ ಅಲ್ಲ, ಶ್ರಮ ಇದೆ, ನಮ್ಮ ಆರೋಗ್ಯನೂ ಇದೆ. ಶ್ರಮದ ಜೊತೆಗೆ ಶ್ರದ್ಧೆ ಎರಡಬೇಕು. ಸರ್ ಈಗ ನಿಮ್ಮ ಜರ್ನಿ ಎಲ್ಲ ತಿಳಿಸ್ಕೊಟ್ರಿ, ಇಷ್ಟೆಲ್ಲ ಸಪೋರ್ಟ್ ಅವ್ರು ಮಾಡಿದ್ರು, ನೀವು ಮಾಡಿದ್ರಿ. ಬಟ್ ನಮ್ಮ ರೈತ ಬಾಂಧವರಿಗೆ ಸೊ ನಿಮ್ಮ ಯಾವ ತರ ಜರ್ನಿ ಇದೆ, ಈ ಫಾರ್ಮಿಂಗ್ ಫೀಲ್ಡ್ ಅನ್ನೋದ್ರ ಅವ್ರು ಯಾವ ತರ ಮಾಡ್ಕೊಂಡು ಹೋಗ್ಬೋದು, ಸಮಗ್ರ ಕೃಷಿ ಅವ್ರು ಯಾವ ತರ ಮಾಡ್ಬೋದು, ರೈತರು ಏನಕ್ಕೆ ಫೇಲರ್ ಆಗ್ತಾ ಇದಾರೆ, ಯಾವ್ಯಾವ ಟೈಪ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಎಷ್ಟು ಎಕರೆ ಜಮೀನ್ ಇದ್ರೆ ಚೆನ್ನಾಗಿರುತ್ತೆ, ಸೊ ಎಷ್ಟು ನೀರಲ್ಲಿ ಮಾಡ್ಬೋದು. ಏನಾಗ್ತಿದೆ ಅಂದ್ರೆ 1 ಎಕರೆ 2 ಎಕರೆ ಜಮೀನ್ ಇದ್ರೆ ಎಲ್ಲಾ ಲೀಸಿ ಕೊಟ್ಬಿಟ್ಟು ಅಥವಾ ಎಲ್ಲ ಮಾರ್ಬಿಟ್ಟು ಬೆಂಗಳೂರು ಗೂರಿ ಎತ್ಕೊಂಡು ಹೋಗ್ತಾ ಇರ್ತಾರೆ. ಸೊ ರೈತನೇ ದೇಶದ ಬೆನ್ನೆಲುಬಲ್ವಾ, ಅಂದ್ರೆ ಒಂದು ಪರ್ಯಾಯವಾಗಿ ಇನ್ನೊಂದು ಕುರಿ, ಮೇಕೆ, ಹಸು, ಎಮ್ಮೆ, ಸೊ ಈ ತರ ಎಲ್ಲಾ ಮಾಡಿದಿರಿ ನೀವು. ಸೊ ನಮ್ಮ ರೈತ ಬಾಂಧವರು ಮುಖ್ಯವಾಗಿ ನಿಮ್ಮ ಒಂದು ಉದ್ದೇಶ ಎಲ್ಲ ತಿಳಿಸ್ಕೊಡಿ ಸರ್. ಸರ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕೈ ಕೆಸರಾದರೆ ಬಾಯಿ ಮೊಸರು. 100% ಸರ್. ಇವತ್ತು ಶ್ರದ್ಧೆ ಇದ್ರೆ ಮಾತ್ರ ಮನುಷ್ಯ ಮುಂದುವರಿಯಕ್ಕೆ. ಸೋಂಬೇರಿ ಆದ ಅವನು ಹಾಳಾಗೋಗ್ತಾನೆ. ಸೋಂಬೇರಿ ಹಂಗೆ ಮನಿ ಕಡ್ರದೆ ನೋಡಿ. ಒಂದು ಗಾದಿ ಇದೆ, ಒಂದು ಹಿಂದಿನಲ್ಲಿ ಒಂದು ಗಾದಿ ಇದೆ, ಬಚ್ಪನ್ ಅಂದ್ರೆ ಬಾಲ್ಯ, ಆಟ ಆಡ್ಬಿಟ್ಟು ಕಳೆದ್ಬಿಟ್ಟ, ಹೌದು, ಪ್ರಾಯ ಮನಿಕಂಡ್ ಕಳ್ದ, ಮುಪ್ಪು ಅಲ್ಟಾ ಕಳ್ದ. ಅಂದ್ರೆ ಬಚ್ಪನ್ ಖೇಲ್ ಕೂತ್ಕೋ ಖೋಯಾ, ಜವಾನಿ ಸೋಕೋ ಖೋಯಾ, ಬುಡಾಪ ರೋಕೋ ಖೋಯಾ. ಇದ್ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಮನುಷ್ಯ ಹುಟ್ಟಿರೋದು ಏನೋ ಒಂದು ಸಾಧಕ ಬಾಧಕ ಮಾಡ್ಬೇಕು. ಗ್ರೇಟ್ ಸರ್, ಗ್ರೇಟ್. ಇಲ್ಲೂ ಮಾಡ್ಬೇಕು, ಅಲ್ಲೂ ಮಾಡ್ಬೇಕು. ನಾವು ನಮಾಜ್ ಮಾಡ್ತೀವಿ ಪರಮಾತ್ಮ ತೃಪ್ತಿ ಮಾಡೋದಿಕ್ಕೆ. ನಾವು ಈಶ್ವರನ ಪೂಜೆ ಮಾಡ್ತೀವಿ ಏನಕ್ಕೆ ಅಂದ್ರೆ ಆ ಪರಮಾತ್ಮ ತೃಪ್ತಿ ಮಾಡೋದಿಕ್ಕೆ ಅಷ್ಟೇ, ಬಿಟ್ರೆ ನಮ್ಗೆ ಲಾಭ ಬರ್ಲಿ ಅಂತಲ್ಲ, ಅವನಿಗೆ ಹುಟ್ಟಿಸಿರೋ ಪರಮಾತ್ಮ ಅವನಿಗೆ ತೃಪ್ತಿ ಮಾಡೋದಕ್ಕೆ. ಈ ರೀತಿ ನಮ್ಮ ವ್ಯವಸಾಯ ಇದೆಯಲ್ಲ, ನಾನು ಯಾಕಿದು ದೇವರು ಇನ್ನೊಂದು ಹೇಳ್ತಾ ಇದೆ, ನಾನು ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಜಮೀನು ಅದು ಭೂಮಿ ತಾಯಿ. ಎಷ್ಟೇ ಇರಲಿ, 1 ಎಕರೆ ಇರಲಿ, 1 ಎಕರೆ ಇರಲಿ, ಅರ್ಧ ಎಕರೆ ಇರಲಿ, ಎಷ್ಟನ ಇರಲಿ, ಅದು ಭೂಮಿ ತಾಯಿ. ಅದು ಮಾರ್ಬಿಟ್ಟು ಇನ್ನೊಬ್ರಿಗೆ ಯಾರಿಗೋ ಕೊಟ್ಟು ನೀವೆಲ್ಲೋ ಕೂತ್ಕೊಂಡಿದ್ದು ನನಗೆ ಸರ್ಕಾರನ ಹುಡುಕೊಂಬಂದಲ್ಲ, ನೀವು ಅದ್ರ ಹಿಂದೆ ಬೀಳ್ಬೇಕು. ಹೋಗಿ ನಿಮ್ಮ ಗಂಗಾ ಕಲ್ಯಾಣ ಬೋರ್ ಕೊರ್ಸ್ಕೊಡ್ತಾರೆ, ಕೃಷಿ ಹೊಂಡ ಕೊಡ್ತಾರೆ, ಸ್ಪ್ರಿಂಕ್ಲರ್ ಕೊಡ್ತಾರೆ, ಜೇನ್ ಪೆಟ್ಟಿಗೆ ಕೊಡ್ತಾರೆ, ಆಮೇಲೆ ನಿಮ್ಗೆ ಕುರಿ ಸಾಲ ಕೊಡ್ತಾರೆ, ಹಸುಗಳು ಸಾಲ ಕೊಡ್ತಾರೆ, ಊರಲ್ಲೂ ಅಕ್ಕಪಕ್ಕ ಊರಲ್ಲಿ ಡೈರಿಗಳಿದಾವೆ, ಮಾರ್ಕೆಟಿಂಗ್ ಇದೆ ಕುರಿಗಳಿಗೆ. ಯಾಕೆ ಮಾಡ್ತಾ ಇಲ್ಲ ನೀವು? ಏನ್ ಮಾಡ್ತೀರಾ? ಯಾರಪ್ಪ ಅದೆಲ್ಲ ಶ್ರಮೆ ಬೀಳೋರು? ಮನೆಯವ್ರು ನೋಡಿದ್ರೆ ಗಾರ್ಮೆಂಟ್ಸ್ ಹೋಗ್ತಾರೆ, ನೀವು ನೋಡಿದ್ರೆ ಎಲ್ಲ ಒಂದ್ ಕಡೆ ಕಂಪನಿಯಲ್ಲಿ ಹೋಗೋದು. ಅವ್ರ ಹತ್ರ ನೀವು ಹಾಳಾಗಿ ಮಾಡ್ತೀರಾ, ನಿಮ್ ಜಮೀನಲ್ಲಿ ನೀವು ಹಾಳಾಗಿ ಮಾಡಲ್ಲ. ರಾಜನ್ ತರ ಮಾಡ್ಬೇಕು. ನೀವು 10 ಜನಕ್ಕೆ ಕೆಲಸ ಕೊಡೋರು, ನೀವು ಹೋಗ್ರಿ ಇನ್ನೊಬ್ರ ಹತ್ರ ಕೆಲಸ ಮಾಡ್ತೀರಾ. ನಾನು ಇನ್ನೂ ಹೇಳಕ್ ಬರುತ್ತೆ, ಬಟ್ ಹೇಳ್ಬಾರ್ದು, ಯಾಕಂದ್ರೆ ಬೇರೆ ಕೆಲವರು ಮನ್ಸಿಗೆ ನೋವಾಗುತ್ತೆ. ನಾನು ನೋವಾಗೋದಕ್ಕೆ ನಾನು ಹೇಳ್ತಾ ಇಲ್ಲ. ಬಟ್ ನೀವೇನ್ ಮಾಡಿ, ಶ್ರದ್ಧೆ ಮಾಡಿ ನೀವು ಮಾಡ್ಬಿಟ್ಟು ಪರಮಾತ್ಮ ಫೇಲ್ಯೂರ್ ಆಗುತ್ತೆ. ಯಾವ್ದ್ರಲ್ಲಿ ಫೇಲ್ಯೂರ್ ಆಗಲ್ಲ? ನೀವು ಹೊಸ ಬೈಕ್ ತಗೊಂಡ್ ಹೋಗ್ತಾ ಇರ್ತೀರಾ, ಪಂಚರ್ ಆಗ್ಬಿಡುತ್ತೆ, ಅದು ಫೇಲ್ಯೂರ್ ಅಲ್ವಾ? ಬೆಳೆ, ಒಂದ್ ಕುರಿ, ಒಂದ್ ಹಸು, ಒಂದು ಜೇನ್ ಪೆಟ್ಟಿಗೆ, ಒಂದು ಬೋರ್ವೆಲ್ಲು, ಕೆಲವು ಸತಿ ನಿಂತ್ಕೊಳ್ಳುತ್ತೆ, ಕೆಲವು ಸತಿ ಓಡ್ತಾ ಇರುತ್ತೆ, ಕೆಲವು ಸತಿ
ಆಗುತ್ತೆ. ಇದನ್ನೆಲ್ಲ ತಲೆ ಕೆಡಿಸ್ಕೋಬಾರ್ದು. ಹೌದು. ನಮ್ ಶರೀರಕ್ಕೆ ಜ್ವರ ಬರ್ತಾ ಇಲ್ಲ, ಹೌದು. ಕಾಯಿಲೆ ಬರ್ತಾ, ನಮ್ ಶರೀರ ಹೀಗೆ ಇರ್ಬೇಕಂತ ಏನಿದೆ ಇಲ್ಲ. ಇದನ್ನೆಲ್ಲ ನಾವು ಸಾಧಕ ಬಾಧಕಗಳು ಎಲ್ಲ ನಾವು ನೋಡ್ಬೇಕು. ಹೌದು. ಆವಾಗ್ಲೇ ಮನುಷ್ಯನ ಮಾನವೀಯನ ಜನ್ಮ. ಹೌದು. ಅದು ಬಿಟ್ಬಿಟ್ಟು ನಾವು ಇಲ್ಲ ನಾವ್ ಹೀಗೆ ಇರ್ಬೇಕು ಅಂದ್ರೆ ಇಲ್ಲ. ಹೌದು. ಸೂರ್ಯ ಹುಟ್ಟುತ್ತಾನೆ ಮುಳುಗ್ತಾನೆ, ಹೌದು. ಆ ರೀತಿ ನಮ್ದುನು ಹಿಂದೆ ಮುಂದೆ ಆಗುತ್ತೆ ಸರ್. ಹೌದು, ಹೌದು, ಸಹಜ ಅದು. ಸಮಗ್ರ ಕೃಷಿ ಮಾಡಿ ಹೌದು. ನೋಡಿ. 2 ಎಕರೆ ಏನೇನ್ ಜಮೀನು ಮಾಡ್ಬೋದು ಸರ್? ಏನೇನ್ ಮಾಡ್ಬೋದು ನೋಡಿ. ಹಳಿಕಾರಿ 2 ಹಸುಗಳು ಇಟ್ಕೊಳ್ಳಿ. ಓಕೆ. ನೀವು ಯಾವ ಇದಾವಲ್ಲ ಇವೇನು ಸೀಮೆ ಹಸುಗಳು ಅಂತಾರ, ಅದಕ್ಕೆ ಎಂತವು HF ಅವೆಲ್ಲ, HF. ಅದು ಹಾಲು, ಅದು ಬಿಡಿ, ಅದನ್ನ ಹೇಳಲ್ಲ, ಹೌದು. ಮಾಡಿರೋ ನಾನು ಹೇಳಲ್ಲ. ನೀವು ಹಳಿಕಾರಿ 2 ಹಸು ಇಟ್ಕೊಂಡ್ರೆ ಗಂಜಳ ದುಡ್ಡು ಹೌದು. 200 ರೂಪಾಯಿ ಸರ್ ಲೀಟ್ರು. ಹೌದು. 200 ರೂಪಾಯಿ ಲೀಟ್ರು. 50 ರೂಪಾಯಿ ಕೆಜಿ ಸಗಣಿ. ಹೌದು. 1 ಕೆಜಿ ಸಗಣಿ 50 ರೂಪಾಯಿ. ಸಾಯಂಕಾಲ ತನಕ ಅದು ಎಷ್ಟು ಕೆಜಿ ಆಗುತ್ತೆ ಸರ್? ಹೌದು. ಕರು, ಒಂದು ಕರು ಒಳ್ಳೆ ಒಳ್ಳೆ ಹಳಿಕಾರಿ ಕರು ಕೊಟ್ಬಿಟ್ರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಹೌದು ಬೆಲೆ. ಹಾಲು, ಉತ್ತಮವಾದ ಮನೆಗೆ ಮಕ್ಕಳಿಗೆ ಹಾಲು ಕುಡಿಸಿ ನೀವು, ಹೌದು. ಒಳ್ಳೆ ಆರೋಗ್ಯ ಬರುತ್ತೆ. ಹೌದು. ತುಪ್ಪ 3000 ರೂಪಾಯಿ ಕೆಜಿ. ಹೌದು. ಎಲ್ಲಿದ್ದೀರಾ ಸರ್? ಹೌದು. ಒಂದು ದಿನ ಬಿತ್ತನೆ ಟೈಮಲ್ಲಿ, ಈಗೆಲ್ಲ ಟ್ರ್ಯಾಕ್ಟರ್ ಉಳುಮೆ ಮಾಡ್ಕೊಂತಾರೆ, ಬಿತ್ತನೆ ಟೈಮಲ್ಲಿ ಬಿತ್ತನೆ ಮಾಡಕ್ ಹೋದ್ರೆ ಒಂದು ದಿನಕ್ಕೆ 3000 ರೂಪಾಯಿ. ಹೌದು. ಏನ್ ಸರ್? ಬಾಡಿ. ಇವೆಲ್ಲ ಇದೆ. ಹೌದು. ಆಮೇಲೆ ಹಸುಗಳಾಯ್ತು. ಹೌದು. ಆಮೇಲೆ ಹಾಗೇನೆ 2 ಮೇಕೆ. ಹೌದು. 2 ಮೇಕೆ ಸಾಕು, ಜಾಸ್ತಿ ಬೇಡ. ಹೌದು. 2 ಮೇಕೆ 2 ಮರಿ, 3 ಮರಿ, 4 ಮರಿ ಹಾಕೋ ಮೇಕೆ 6 ಆಗುತ್ತೆ, 8 ಆಗುತ್ತೆ, 8 ಆಗುತ್ತೆ. ಹೌದು. ನೀವು ಜಾಸ್ತಿ ದಿನ ಇಟ್ಕೋಬೇಡಿ. ಮರಿ ಹುಟ್ಟಿದಂಗೆ 2 ತಿಂಗಳು 3 ತಿಂಗಳಿಗೆ ಮಾರ್ಬಿಡಿ. ಓಕೆ. ಒಂದು ಮರಿ 6000 ರೂಪಾಯಿ, 7000 ರೂಪಾಯಿ, 8000 ರೂಪಾಯಿ ಹೋಗುತ್ತೆ. ಹೌದು ಖಂಡಿತ. ಜೇನ್ಪೆಟ್ಟಿಗೆ ಏನಿದೆ, ಒಂದು 5 ರಿಂದ 10 ಜೇನ್ಪೆಟ್ಟಿಗೆ. ಒಂದು ಜೇನ್ಪೆಟ್ಟಿಗೆ ಒಂದು ವರ್ಷಕ್ಕೆ 5000 ರಿಂದ 10,000 ರೂಪಾಯಿ ದುಡಿಮೆ ಇದೆ. ಆರಾಮಾಗಿ ಅಲ್ವಾ? ಆರಾಮಾಗೆ ಸರ್. ಹೌದು. ನೀವು ನಿಮ್ಮ ಮನೆಯವರ ಇನ್ಯಾರು ಜಾಸ್ತಿ ಬೇಡ. ಹೌದು. ಜೊತೆಗೆ ಒಂದು 10-20 ಒಂದು ನಾರಿ ಸುವರ್ಣ ಕುರಿ. ನಾನು ನಾರಿ ಸುವರ್ಣ ನಂದೇ ಕುರಿ ಮರಿ ಅಂತ ಹೇಳ್ತಲ್ಲ. ಹೌದು. ಅಪ್ಪ ಹಾಕಿದ ಆಲ್ದ ಮರ ಅಂತ ಹೇಳ್ಬಿಟ್ಟು ನೇಣ್ ಹಾಕಿ ಒಂದಕ್ಕೆ ಸಾಯ್ತೀನಿ ಅಂದ್ರೆ ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ಹೌದು. ಈಗ ನಾಟಿ ಕುರಿ ಏನಾಗಿದೆ, ಒಂದು ಮರಿ ಕೊಡುತ್ತೆ. ಹೌದು. ಎಷ್ಟು ದಿನಕ್ಕೆ? 1 ವರ್ಷ ಆದ್ಮೇಲೆ 2 ಬಂದ್ಮೇಲೆ ಅದು ಹೀಟಿಗೆ ಬರೋದು, ಮೆಚ್ಚೋಡು. ನಮ್ಮ ನಾರಿ ಸುವರ್ಣ ಹಾಗಲ್ಲ, 6 ರಿಂದ 7 ತಿಂಗಳಿಗೆ ಹೀಟಿಗೆ ಬರುತ್ತೆ. ವರ್ಷದ ಮೇಲೆ 1 ತಿಂಗಳಿಗೆ ಮರಿ ಹಾಕುತ್ತೆ. 3 ಮರಿ ಕೊಡ್ತು ಅಂತ ಕೇಳಿದೆ ಸರ್, ನಿಜಾನ ಅದು? 2 ರಿಂದ 3, 4, 5 ತನಕ ಕೊಟ್ಟಿದೆ ನಾವು ನಮ್ಮ ಕುರಿಗಳು. ನಾರಿ ಸುವರ್ಣ. ನಾರಿ ಸುವರ್ಣದಲ್ಲಿ 2 ಮರಿ 3 ಮರಿಗೆ ಹಾಲಾಗುತ್ತೆ. ಅದಕ್ಕಿಂತ ಮೇಲಾಗಿದ್ದ ಮರಿಗಳಿಗೆ ಹಾಲು ಸ್ವಲ್ಪ ಶಾರ್ಟೇಜ್ ಆಗುತ್ತೆ, ನೀವು ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ. ಬಟ್ ನೀವ್ ಹೇಳಿದಂಗೆ ಅಪ್ಪ ಹಾಕಿದ ಹಾಲು ಮರ ಒಂದೇ ಕುತ್ಕೊಳ್ಳೋದು ಬೇಡ, ಈ ತರ ಎಲ್ಲ ಮಾಡಿದ್ರೆ ಲಾಭ ಕಡಿಮೆ ಮಾಡಿ. ಸಿಗುತ್ತೆ. ನಾನು ಹೇಳ್ತಾ ಇದ್ದೆ, ನಾನು ಈಗ ನಾಟಿ ಕುರಿ 1 ಮರಿ ಹಾಕುತ್ತೆ. 1 ಮರಿನೇ ನೀವು ಮಾರ್ಕೊಂಡು ಹೋದ್ರೆ ನೀವು ವರ್ಷವೆಲ್ಲ ಮೇಯಿಸಿದ್ರೆ 1 ಮರಿ ಬರುತ್ತೆ. ಹೌದು. ಮತ್ತೆ ನೋಡಿ, ಹೇಳ್ಬೋದು ಅವರು ನಮ್ಮ ವರ್ಷಕ್ಕೆ 2 ಸತಿ ಮರಿ ಹಾಕ್ತಾ, ಸುಳ್ಳು. ನೋಡಿ, ಇವತ್ತು ಕ್ರಾಸಿಂಗ್ ಆಗಿದೆ ಅಂದ್ರೆ 5 ತಿಂಗಳಿಗೆ ಮರಿ ಹಾಕುತ್ತೆ. ಹೌದು. 3 ತಿಂಗಳು ಹಾಲು ಕುಡಿಸ್ತೀರಾ. ಹಾಲು ಬಿಟ್ಟಿದ್ದು 15 ದಿನಕ್ಕೂ ಹಾಲು ಬಿಡಿಸಿ ಮಾರ್ಬಿಡ್ತೀರಾ ಸಂತೆಯಲ್ಲಿ ಮರಿ ತಗೊಂಡೋಗಿ. ಹಾಲು ಬಿಡಿಸಿದ ಮೇಲೆ ಅದು 15 ದಿನಕ್ಕೂ ತಿಂಗಳಿಗೂ ಹೀಟಿಗೆ ಬರುತ್ತೆ. ಅಲ್ಲಿಗೆ ಇದು 3, ಇದೊಂದು 5, 8, 9 ತಿಂಗಳಾಯ್ತು. ಅದು ಮತ್ತೆ ಹೀಟಿಗೆ ಬರ್ಬೇಕಾದ್ರೆ 9, 18 ತಿಂಗಳಿಗೆ ನಿಮ್ಗೆ 2 ಸತಿ ಮರಿ ಬರುತ್ತೆ. ನಮ್ದು 14 ತಿಂಗಳಿಗೆ 2 ಸತಿ ಬರುತ್ತೆ. ನಮ್ದೇನು ಅಂದ್ರೆ ಇವತ್ತು ಕ್ರಾಸ್ ಆಗಿದೆ ಅಂದ್ರೆ 5 ತಿಂಗಳಿಗೆ 5 ತಿಂಗಳಿಗೆ ಮರಿ ಹಾಕುತ್ತೆ. ಮರಿ ಹಾಕಿದ್ 2 ತಿಂಗಳು ನಾವು ಹಾಲು ಕುಡಿಸೋದು. 2 ತಿಂಗಳು. ಇವತ್ತು ಮರಿ ಹಾಕಿದ್ರೆ 21 ದಿನಕ್ಕೆ ಫಸ್ಟ್ ಹೀಟ್ ಬರುತ್ತೆ. ಯಾವ ಅನಿಮಲ್ಸ್ ಬರಲ್ಲ, ನಮ್ ಕುರಿ ನಾರಿ ಸುವರ್ಣದಲ್ಲಿ ಬರುತ್ತೆ. ಇವೆಲ್ಲ ಇಲ್ಲಿ ಇರ್ತಕ್ಕಂಥ ನಮ್ಮ ನಾರಿ ಸುವರ್ಣ ಕುರಿ 21 ದಿನಕ್ಕೆ ಹೀಟಿಗೆ ಬರುತ್ತೆ. ನೀವು ಕ್ರಾಸ್ ಮಾಡಿಸ್ಬೇಡಿ. 42 ದಿನಕ್ಕೂ ಕ್ರಾಸ್ ಮಾಡಿಸ್ಬೇಡಿ. 63 ದಿನಕ್ಕೆ ಕ್ರಾಸ್ ಮಾಡಿಸಿ. ಥರ್ಡ್ ಹೀಟ್ ಕ್ರಾಸ್ ಮಾಡಿಸಿ. ಥರ್ಡ್ ಹೀಟ್ ಕ್ರಾಸ್ ಮಾಡಿದಾಗ ಮತ್ತೆ ಅಲ್ಲಿ 5 ತಿಂಗಳಿಗೆ ಮರಿ ಆಗುತ್ತೆ. ಇಲ್ಲಿ 2 ತಿಂಗಳ ಮೇಲೆ 3 ದಿನ, ಅಲ್ಲೊಂದು 5 ತಿಂಗಳು, ಅಲ್ಲಿ 7 ತಿಂಗಳಿಗೆ ನಿಮ್ಗೆ ಒಂದು ಬ್ಯಾಚ್ ಮರಿ ಬರುತ್ತೆ. ಇದು ಹಿಂದಿನ ಕಾಲದಲ್ಲಿ ಹೇಳೋರು ಏನಂತ ಹೇಳೋರು, ಮಡ್ಲಾಗೊಂದು, ಕಂಕಳಾಗೊಂದು, ಹೊಟ್ಟ್ಯಾಗೊಂದು ಅಂತ ಮಗು. ಆ ರೀತಿ ಇದು ಹಿಂದಿನ ಕಾಲದಲ್ಲಿ ನಮ್ಮ ಒಂದು ಗಾದಿ ಇದೆ. ಹೊಟ್ಟ್ಯಾಗ ಕಂಕಳಾಗೊಂದು, ಮಡ್ಲಾಗೊಂದು, ಹೊಟ್ಟ್ಯಾಗೊಂದು, ಈ ರೀತಿ ಇವು ನಾರಿ ಸುವರ್ಣ. ಒಂದ್ಸತಿ ಸ್ಟಾರ್ಟ್ ಆಗ್ಬಿಡ್ತು. ಬಟ್ ಅವಕ್ಕೆ ನಾರಿ ಸುವರ್ಣ ಅಂತ ಹೆಸರಿದೆ, ಬರೇ ಶಿವಕೋಟ್ ಜೋಳಿಗೆ ಅಂತ ಗೂಟ ತಗೊಳಕಿರ್ ತುಂಬಲ್ಲ. 4 ಮನೆ ಭಿಕ್ಷಾಂದೇಹಿ ಅಂತ ಹೋಗ್ಬೇಕು. ಇದಕ್ಕೆ ಒಳ್ಳೆ ಫುಡ್ ಕೊಡ್ಬೇಕು. ಹೌದು, ಕರೆಕ್ಟ್ ಇದೆ. ನಿಮ್ಮ ಹತ್ರ ಎಷ್ಟಿದೆ ಸರ್ ಈಗ? ನನ್ನ ಹತ್ರ 250 ಇದಾವೆ. 250 ಇದಾವೆ. ಅಂದ್ರೆ ನೀವು ಸ್ಟಾರ್ಟಿಂಗ್ ಬೇಸಿಕ್ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ನಾನು ಕುರಿ ಕೊಡ್ತೀನಿ, ಮತ್ತೆ ಮರಿ ವಾಪಸ್ ತಗೊಳ್ತೀನಿ. ಯಾವ ತರ ಸರ್ ನಮ್ಮ ರೈತರಿಗೆ ಹೇಳ್ತೀನಿ. ಈಗ ನೋಡಿ, ರೈತರು ಬಂದವ್ರೆ, ನಾನು ಏನ್ ಮಾಡ್ತೀನಿ, ಈಗ ನಿಮ್ಗೆ ಪ್ರೆಗ್ನೆಂಟ್ ಕುರಿ ಬೇಕಾ, ಬೇಕಾ, ನಾರಿ ಸುವರ್ಣ ನಮ್ಮ ಕುರಿಗಳು ನಿಮ್ಗೆ ಎಷ್ಟು ಬೇಕು ಕೊಡ್ತೀನಿ. ಅದ್ರಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮರಿಗಳು ನಾನು ತಗೊಂತೀನಿ.
ಅವ್ರು ಮಾರಾಟ ಮಾಡಕ್ ಆಗಿಲ್ಲ ಮಾರಾಟ ನೀವು ಮಾರ್ಕೆಟಿಂಗ್ ನೀವು ಮಾಡಕ್ ಆಗಿಲ್ಲ ಅಂದ್ರೆ ನಾನ್ ತಗೊಂತೀನಿ ವಾಪಸ್ಸು. ಯಾವ ಹೆಣ್ಣು ಮರಿಗಳು ತಗೊಂತೀನಿ, ಗಂಡು ಮರಿಗಳು ನಾನು 10 ಹೆಣ್ಣು ಮರಿ ತಗೊಂಡ್ರೆ 1-2 ಗಂಡು ಮರಿ ತಗೊಂತೀನಿ. ಮಿಕ್ಕದಿದ್ದು ನೀವು ಸ್ಲಾಟ್ ರೋಸಿಗೆ ಕೊಡ್ಬೋದು, ಇಲ್ಲ ಬಕ್ರಿ ಹಬ್ಬಕ್ಕೆ ಮಾರ್ಕೋಬಹುದು, ಕೊಡ್ಬೋದು, ನೀವು ಕ್ರಾಸಿಂಗ್ ಕೊಡ್ಬೋದು, ಯಾವ್ದು ತರ ಮಾಡ್ಕೋಬಹುದು. ಬಟ್ ಹೆಣ್ಣು ಮರಿಗಳು ಎಷ್ಟೇ ಇರ್ಲಿ ಹೆಣ್ಣು ಮರಿಗಳು ನಾನು ತಗೊಂತೀನಿ. ಸರ್ ಈಗ ನಾರಿ ಸುವರ್ಣ 250 ಅಂತ ಹೇಳಿದ್ರಿ, ಏನೇನಿದಾವ್ ಸರ್, ನೀವೇನೇನ್ ಮಾಡಿದೀರಾ? ಏನು ನಿಮ್ಮ ಹತ್ರ ಏನೇನಿದಾವ್ ಈಗ ಸದ್ಯ ಸಮಗ್ರ ಕೃಷಿ ಎಲ್ಲ ಸೇರಿ? ನನ್ನ ಹತ್ರ ನೋಡಿ ಹಸು ಇದೆ, ಹೆಸರು ಹೇಳಿ, ಎಷ್ಟು ಕ್ವಾಂಟಿಟಿ ಇದಾವ ಅಂತ ಹೇಳಿ. ನನ್ನ ಹತ್ರ ಸಾಯಿವಾಲ್ ಇದೆ, ಜರ್ಸಿ ಇದೆ. ನಾನು ಏನಕ್ಕೆ ಜರ್ಸಿ ಸಾಯಿವಾಲ್ ಇಟ್ಕೊಂಡಿದ್ದೀನಿ ಅಂದ್ರೆ ನನಗೆ ಈಗ 3 ಮರಿ 4 ಮರಿ 5 ಮರಿ ಹಾಕ್ಬಿಡ್ತವೆ ಕುರಿಗಳು. ಈಗ ಹಳಿಕಾರಿ ನಾನು ಹೇಳಿದೆ, ಬಟ್ ನಾನೇ ಯಾಕೆ ಇಲ್ಲ ಅಂತ ನೀವು ಪ್ರಶ್ನೆ ಕೇಳಬಹುದು ನನಗೆ ಅಬ್ದುಲ್ ಅವರೇ. ನಾನು ಏನಕ್ಕೆ ಹಳಿಕಾರಿ ಇಟ್ಕೊಂಡಿಲ್ಲ, ನಾನು ಜರ್ಸಿ ಮತ್ತೆ ಸಾಯಿವಾಲ್ ಇಟ್ಕೊಂಡಿದ್ದೀನಿ ಅಂದ್ರೆ ಸಾಯಿವಾಲು ಮತ್ತೆ ಜರ್ಸಿ 2 ಹಾಲು ಜಾಸ್ತಿ ಕೊಡ್ತವೆ. ನನಗೆ ಎರಡು ಕೊಟ್ರೆ 2-3 ಕೊಟ್ರೆ ಮರಿ ಓಕೆ, 3-4 ಮರಿ ಬಂದ್ಬಿಡ್ತಾವೆ ಕೆಲಸ. ಆ ಟೈಮಲ್ಲಿ ಹಾಲು ಫೀಡ್ ಮಾಡೋದಕ್ಕೆ ನನಗೆ ಹಾಲು ಬೇಕು. ನಾನು ಇಲ್ಲಿ ನೋಡ್ರಿ, ಎಲ್ಲೂ ಹಾಲು ನಮ್ಮ ಅಕ್ಕಪಕ್ಕ ನಾವು ತೋಟದಲ್ಲಿ ಇರೋದು, ಹೌದು, ನನಗೆ ಹಾಲು ಹೋಗ್ತಾರೆ. ಏನೇನಿದಾವೆ ಈಗ ಸದ್ಯ ಸಮಗ್ರ ಕೃಷಿ ಎಲ್ಲ ಸೇರಿ? ನನ್ನ ಹತ್ರ ನೋಡಿ, ನನ್ನ ಹತ್ರ ಸಾಯಿವಾಲ್ ಇದೆ, ಜರ್ಸಿ ಇದೆ. ನಾನು ಏನಕ್ಕೆ ಜರ್ಸಿ ಸಾಯಿವಾಲ್ ಇಟ್ಕೊಂಡಿದ್ದೀನಿ ಅಂದ್ರೆ ನನಗೆ ಈಗ 3 ಮರಿ 4 ಮರಿ 5 ಮರಿ ಹಾಕ್ಬಿಡ್ತವೆ ಕುರಿಗಳು. ಈಗ ಹಳಿಕಾರಿ ನಾನು ಹೇಳಿದೆ, ಬಟ್ ನಾನೇ ಯಾಕೆ ಇಲ್ಲ ಅಂತ ನೀವು ಪ್ರಶ್ನೆ ಕೇಳಬಹುದು ನನಗೆ ಅಬ್ದುಲ್ ಅವರೇ. ನಾನು ಏನಕ್ಕೆ ಹಳಿಕಾರಿ ಇಟ್ಕೊಂಡಿಲ್ಲ, ನಾನು ಜರ್ಸಿ ಮತ್ತೆ ಸಾಯಿವಾಲ್ ಇಟ್ಕೊಂಡಿದ್ದೀನಿ ಅಂದ್ರೆ ಸಾಯಿವಾಲು ಮತ್ತೆ ಜರ್ಸಿ 2 ಹಾಲು ಜಾಸ್ತಿ ಕೊಡ್ತವೆ. ನನಗೆ ಎರಡು ಕೊಟ್ರೆ 2-3 ಕೊಟ್ರೆ ಮರಿ ಓಕೆ, 3-4 ಮರಿ ಬಂದ್ಬಿಡ್ತಾವೆ ಕೆಲಸ. ಆ ಟೈಮಲ್ಲಿ ಹಾಲು ಫೀಡ್ ಮಾಡೋದಕ್ಕೆ ನನಗೆ ಹಾಲು ಬೇಕು. ನಾನು ಇಲ್ಲಿ ನೋಡ್ರಿ, ಎಲ್ಲೂ ಹಾಲು ನಮ್ಮ ಅಕ್ಕಪಕ್ಕ ನಾವು ತೋಟದಲ್ಲಿ ಇರೋದು, ಹೌದು, ನನಗೆ ಹಾಲು ತರೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಹಸುಗಳು ಸಾಕೊಂಡಿದ್ದೀನಿ. ಸರಿ, 250 ನಿಮ್ದು ನಾರಿ ಸುವರ್ಣ ಕುರಿ, ಮತ್ತೆ ಜೇನು ಸಾಕಾಣಿಕೆ ಮಾಡಿರಿ, ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಮತ್ತೆ ನಾಯಿಗಳು ಮುದೋಳು ಎಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ಇದು ನೋಡಿ, ಪ್ರಶ್ನೆ ಬರ್ತೀನಿ. ಒಂದು ಜೊತೆ ಮುದೋಳ್ ನಾಯಿ, ನೀವೇನ್ ಅದಕ್ಕೆ ಬೆಳಗ್ಗೆ ಎದ್ದು ಮೈ ತೊಳಸ್ಬೇಕು, ಅದಕ್ಕೆ ಸೋಪ್ ಹಚ್ಬೇಕು, ಅದಕ್ಕೆ ಇನ್ನೊಂದ್ ಮಾಡ್ಬೇಕು, ಕಟ್ಟಾಕ್ಬೇಕು, ಏನು ಇಲ್ಲ, ರದ್ದು. ಆರಾಮಾಗಿ ಬಿಟ್ಬಿಡ್ರಿ. ತಿರ್ಗಾಡ್ಕೊಂಡು ಏನ್ ನೀವ್ ಹಾಕ್ತೀರಾ ತಿನ್ಬಿಡುತ್ತೆ. ವರ್ಷದಲ್ಲಿ 2 ಸತಿ ಮರಿ ಕೊಡುತ್ತೆ. ಈಗ ನನ್ ನಾಯಿ ಕೊಟ್ಟಿದೆ, ಅದು ವರ್ಷದಲ್ಲಿ 2 ಸತಿ ಮರಿ ಕೊಡುತ್ತೆ. ಎಷ್ಟು ಕೊಡುತ್ತೆ? 8ರಿಂದ 10 ಮರಿ ಕೊಡುತ್ತೆ. ಒಂದು ಮರಿ 10ರಿಂದ 15,000 ರೂಪಾಯಿ ರೇಟಿಗೆ ಮಾರ್ತೀನಿ ನಾನು. ಹೌದು, ಡಿಮ್ಯಾಂಡ್ ಇದೆ. ಬುಕ್ಕಿಂಗ್ ನನಗೆ ನನ್ನ ಬುಕ್ಕಲ್ಲಿ ಎಲ್ಲ ತೋರಿಸ್ತೀನಿ ನಾನು, ಎಲ್ಲಾ ಬುಕ್ಕಿಂಗ್ ಡೇಟು. ಇನ್ನು ಮರಿ ಹೊಟ್ಟೆ ಒಳಗಿದ್ದಂಗೆ ನನಗೆ ಮರಿ ಬೇಕು ಆಗ್ತಾ ಅಂತ ಡಿಮ್ಯಾಂಡ್ ಕೇಳ್ತಾ ಇರ್ತಾರೆ. ನಾವು ಮರಿ ಹಾಕಿ ಕಣ್ಣು ಬಿಡ್ತಿದ್ದಂಗೆ ಅವ್ರು ಬಂದು ತಗೊಂಡು ಹೋಗ್ಬಿಡ್ತಾರೆ. ಸೊ ಈ ಮುಖಾಂತರ ರೈತರು ತಿಳಿಸೋದೇನಂದ್ರೆ, ಒಂದ್ ನಿಮಿಷ ಸರ್, ಈಗ ಮುದೋಳಲ್ಲಿ ಎಷ್ಟು ಲಾಭ ಇದೆ ಅಂದ್ರೆ 2.5 ಲಕ್ಷದಿಂದ 3 ಲಕ್ಷ ರೂಪಾಯಿ ದುಡಿಮೆ ವರ್ಷಕ್ಕೆ. ಹೌದು ಸರ್, ಇದೆ. ನಾನು ಲೆಕ್ಕ ಕೊಡ್ತೀನಿ ನೋಡಿ. ನನ್ಗೆ ಯಾರು ಇನ್ಕಮ್ ಟ್ಯಾಕ್ಸ್ ಬಂದ್ ಕೇಳಿ, ಇನ್ನೊಬ್ರು ಬಂದ್ ಕೇಳಿ, ಏನಪ್ಪಾ ನೀನ್ ವಿಡಿಯೋನಲ್ಲಿ ಸುಳ್ಳು ಹೇಳಿದ್ಯಾ ಅಂದ್ರೆ ನಾನು ಬಂದ್ ಎಲ್ಲ ಲೆಕ್ಕ ಕೊಡ್ತೀನಿ. ಯಾಕೆ ಗೊತ್ತಾ, ಯಾವತ್ಲೂ ಸುಮ್ನೆ ಏನೋ ಒಂದ್ ಇದಕ್ಕಾಗಿ ಶೋಗಾಗಿ ನಮ್ಮ ಒಂದು ಅದೇನ್ ಹೇಳ್ತಾರೆ, ನಮ್ಮ ವೀಕ್ಷಕರು ನೋಡ್ಲಿ ಅಂತ ಹೇಳ್ಬಿಟ್ಟು ನಾನು ಹೇಳೋನಲ್ಲ. ನನ್ನ ಸಾಧಕ ಸರ್, ನಾನು 20+1 ತಗೊಂಡ್ಬಂದಿದ್ದು. ಒಂದು ಟ್ಯಾಂಕರ್ ಲಾರಿ ಮಾರ್ಬಿಟ್ಟು ಹೋಗಿ ನಾನು ತಗೊಂಡ್ಬಂದೆ. 35,000 ರೂಪಾಯಿ ಹೆಣ್ಣು, 40,000 ರೂಪಾಯಿ ಗಂಡು. ಈ ಟೈಮಿಗೆ ಇಲ್ಲಿಗೆ ಬಂದಿದೆ. ಈಗ ಕೇಳ್ರಿ, ಒಂದು ಗರಿ ಶೆಡ್ಡು. ನಮ್ಮ ಗುರುಗಳು ಹೇಳಿದ್ರು, ಯಾರು ಗೋಮು ನಾಗರಾಜ್ ಸರ್, ನೀನೆಲ್ಲ ಮಾಡ್ತೀಯ ಅಂದ್ರು. ಇಲ್ಲ ಸರ್, ನಾನು ಮಾಡಿ ತೋರಿಸ್ತೀನಿ ಅಂದೆ. ಇವತ್ತು ಅವ್ರಿಗೆ ತಕ್ಕ ಶಿಷ್ಯ ಆಗಿದ್ದೀನಿ ನಾನು. ಮಾಡಿದ್ದೀನಿ ನಾನು. ಮಾಡ್ಬಿಟ್ಟು ಅವರು ಸುಮಾರು ಜನ ಟ್ರೈನಿಂಗ್ ಕರ್ಕೊಂಡ್ ಬರೋರು ಇವತ್ತಿದೆ. ನನ್ನ ಹತ್ರ ಫೋಟೋ ವಿಡಿಯೋ ಎಲ್ಲ ಇದೆ. ನಮ್ಮ ಕೃಷಿ ಇಲಾಖೆಯಿಂದ ಬರ್ತಾರೆ, ಹಿರಿಯೂರು ಬೊಬ್ಬರು ಫಾರ್ಮ್ ಇಂದ ಬರ್ತಾರೆ, ಹಾಸನ ಅರಕಲ್ಗೂಡು ಅಲ್ಲಿಂದ ಬರ್ತಾರೆ ಕೃಷಿ ಇಲಾಖೆಯಿಂದ. ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆಯಿಂದ ನಮ್ಮ ಫಾರಮಿಗೆ ಟ್ರೈನಿಂಗ್ ಬರ್ತಾರೆ ಸರ್. ಯಾರ ಹತ್ರ ಫೀಸ್ ತಗೊಳಲ್ಲ, ನಾನು ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀವಿ. ಮತ್ತೆ ನಮ್ಮ ಮನೆಯಲ್ಲಿ ಇರೋದು 1 ಗ್ಲಾಸ್ ನೀರು, ಒಂದು ಟೀನೋ ಇನ್ನೊಂದು ಅವ್ರಿಗೆ ವೆಲ್ಕಮ್ ಮಾಡಿ ಕಳಿಸ್ತೀವಿ ಸರ್. ಅಷ್ಟೇ ಬಿಟ್ರೆ ಮತ್ತೆ ಯಾರ ಹತ್ರನು ₹1 ನಾವು ಟ್ರೈನಿಂಗ್ ಫೀಸ್ ಆಗ್ಲಿ, ಬಂದಿದ್ದಾಗ್ಲಿ, ವಿಸಿಟರ್ಸ್ ಆಗ್ಲಿ ಏನು ತಗೊಳಲ್ಲ. ನನ್ಗೆ ಹೇಳಿದ್ರು ಎಷ್ಟೋ ಜನ, ಸರ್ ನೀವ್ ಇಷ್ಟೆಲ್ಲ ಯಾಕೆ ಹೇಳ್ಬಿಟ್ಟು ನೀವು ಸುಮ್ನೆ ನೀವು ಬಾಯಿ ನೋಯಿಸ್ಕೊಂತೀರಾ, ಎದೇನೋ ಬರುತ್ತೆ ನೀವು ಮಾತಾಡಿ. ನೀವೇನಿಲ್ಲ, ಒಂದು ಕಲ್ಲರ್ ಟ್ಯಾಕ್ಟ್ರಿ ಎಲ್ಲ ಇದೆ. ಅಬ್ದುಲ್ ಅವರೇ, ನಾನು 86ರಿಂದ ವೆಹಿಕಲ್ ಮಾಡಿದ್ದು. 86ರಿಂದ ವೆಹಿಕಲ್ ಅಂದ್ರೆ ನನಗೆ ಒಂದು ದಿನಾನು ಕಾರ್ ಇಲ್ಲ, ನಿದ್ದೆ ಬರಲ್ಲ ಮುಂಚೆಯಿಂದ. ನನ್ನ ನಾನು ಈ ಸುತ್ತಮುತ್ತದಲ್ಲಿ ಎಷ್ಟು ಜನ ವಿಷ ಕುಡ್ದಿರೋರು, ನೇಣ್ ಹಾಕೊಂಡಿರೋ, ಡೆಲಿವರಿ ಕೇಸು, ಇಂಥವ್ ಕರೆಂಟ್ ಹೊಡೆದಿರೋದು, ಆಕ್ಸಿಡೆಂಟ್ ಆಗಿರೋದು, ಇಂಥವೆಲ್ಲ ನನ್ನ ಕೈಯಿಂದ ಇವತ್ತು ನಾನು ಜಿಲ್ಲಾ ಆಸ್ಪತ್ರೆ, ತಾಲ್ಲೂಕು ಆಸ್ಪತ್ರೆ ನಾನು ಸೇರಿಸಿದ್ದೀನಿ. ಇವತ್ತು ನಾನು ಉಳಿಸ್ಕೊಂಡ್ ಬಂದಿರೋ ಇವತ್ತು 3 ಮಕ್ಕಳಾಗಿದ್ದಾವೆ. ಅವ್ರಾಗಲೇ ಮದ್ವೆಗೆ ಬಂದಿದ್ದಾರೆ. ಸೂಪರ್ ಸರ್.
ಸರ್ ಇಲ್ಲಿಂದ ಹೈವೇ ಇಲ್ಲಿಂದ ಎಷ್ಟು ಒಂದು ಒಂದೂವರೆ ಕಿಲೋಮೀಟರ್ ಆಗುತ್ತೆ, 1.5 ಕಿಲೋಮೀಟರ್. ಅಲ್ಲಿಂದ ನಾನು ಲ್ಯಾಂಡ್ ಲೈನ್ ಫೋನ್ ಇಳಿಸಿದ್ದೆ. ಹೌದು ಸರ್, ಇಲ್ಲಿ ಗ್ರೇಟ್ ಸರ್. ನಾನು ಯಾವಾಗ 87-88ರಿಂದ ನಾವು ಕಷ್ಟ ಪಡೋರ್ ಜೊತೆಗೆ ಆರಾಮನು ಇಟ್ಕೋಬೇಕು. ನಮಗೆ ನಾನು ಎಲ್ಲ ನನ್ನ ಕೈಲಾಗಿದ್ದು ನಾನು ಎಲ್ಲಾರ್ಗು ನಾನು ನನ್ನ ಕೈಲಾದ ಸಹಾಯ ಮಾಡಿದ್ದೀನಿ. ಕಾರ್ ಇದೆ, ಟ್ರ್ಯಾಕ್ಟರ್ ಇದೆ, ಸುತ್ತಮುತ್ತ ಜನಗಳು ಕೇಳ್ಕೊಳ್ಳಿ ಸಾಕು. ಆಮೇಲೆ ಇನ್ನೊಂದು ಸರ್, ಸತ್ರೆ ಅವರು ಅಲ್ಲಿ ಹೋಗೋದು, ಅಲ್ಲಿ ಅವ್ರು ಗುಂಡಿ ತಗ್ಸೋದು, ಮಣ್ಣು ಮಾಡಿಸೋದು, ಆಮೇಲಿಂದ ನಂದು ಇದು ಗಾಡಿ ವೆಹಿಕಲ್ ಇದೆಯಲ್ಲ ಅದರಲ್ಲಿ ಶ್ರವ ತಗೊಂಡೋಗೋದು, ಇದೆಲ್ಲ ಮಾಡ್ತಿದ್ದೆ ನಾನು. ಈ ಜಾತಿ ಅದು ಇದು ಏನಿಲ್ಲ ಸರ್, ಎಲ್ಲ ಒಂದೇ, ನಾನು ಮಾಡಿದ್ದೀನಿ, ನನ್ನ ಕೈಲಾಗಿದ್ದು ಮಾಡಿದ್ದೀನಿ. ಕಾರ್ ಇದೆ, ಟ್ರ್ಯಾಕ್ಟರ್ ಇದೆ, ಗಾಡಿ ಇದೆ. ವೀಕ್ಷಕರೇ ನೋಡಿ, ಸೊ ಪ್ರತಿಯೊಂದನು ನಾವ್ ಎಷ್ಟು ಶ್ರಮ ಪಡ್ತೀವಿ ಅಂತಂದ್ರೆ ಅಷ್ಟೇ ನಾವು ಚೆನ್ನಾಗಿರ್ಬೇಕಂತನೂ ಇದ್ ಮಾಡ್ಬೇಕಲ್ವಾ? ಹೌದು ಸರ್, ನಮಗಾಗಿ ನಾವು ಇದ್ ಮಾಡ್ಕೋಬೇಕು. ಅಬ್ದುಲ್ ಅವರೇ, ನಾನು ಕುರಿ ಬಂದ್ಮೇಲೆ ನನ್ನ ಆದಾಯನೇ ದುಪ್ಪಟ್ಟಾಗಿದೆ. ಅಬ್ಬಾ, ವೀಕ್ಷಕರಿಗೆ ಹೇಳಿದಾರ ಎಲ್ಲರಂತಾರೆ ಸುಳ್ಳು ಸುಳ್ಳು ಸರ್, ಅದೆಲ್ಲ ಮಾಡ್ಲಾರ್ದೆ. ಆಳು ಮಾಡಿದ ಆಳು, ಮಗ ಮಾಡಿದ ಮಧ್ಯಮ, ತಾನು ಮಾಡಿದ ಉತ್ತಮ. ಶ್ರಮೆ ಇದು ತೊಟ್ಟಿಕ್ಕಿಸ್ಬೇಕು ಸರ್. ಬೆಳಿಗ್ಗೆ ಎದ್ರೆ ಸರ್, ಇನ್ನೂ ತಿಂಡಿ ತಿಂದಿಲ್ಲ ನಾನು, ಇನ್ನೂ ತಿಂದಿಲ್ಲ ಅಬ್ದುಲ್ ಅವರೇ. ಇವಾಗ ಟೈಮ್ ಎಷ್ಟೀಗ? ಎಷ್ಟು ನೋಡಿ, ಟೈಮ್ ನೋಡಿ, ಟೈಮ್ ಎಷ್ಟು ನೋಡಿ, 12 ಗಂಟೆ ಆಗಿದೆ, ಇನ್ನು ತಿಂಡಿ ತಿಂದಿಲ್ಲ. ದಿನ ಇದೇ ಟೈಮ್ ನಾನು. ಬೆಳಗ್ಗೆ ಎದ್ದು ಬಿಟ್ರೆ ಅವ್ರಿಗೆ ಕರ್ಕೊಂಬರೋದು, ಇವ್ರಿಗೆ ಕರ್ಕೊಂಬರೋದು, ಆಳುಗಳನ್ನ ಕರ್ಕೊಂಬರೋದು, ನಾವು ಕೆಲಸ ಮಾಡೋದು, ಇದೇ ಮಾಡುವಾಗ 12 ಗಂಟೆ 1 ಗಂಟೆ ಆಗುತ್ತೆ. ಗ್ರೇಟ್ ಸರ್. ಸರ್ ಅದ್ರ 2 ಗಂಟೆ ಆಗುತ್ತೆ ನಾನು ಮಲಗ್ಬೇಕಾದ್ರೆ. 12ರಿಂದ 2 ಗಂಟೆ ಆಗುತ್ತೆ. ಎಲ್ಲಾ ನೋಡ್ಕೊಂಡು, ಎಲ್ಲಾ ಸರ್ಚ್ ಮಾಡಿ, ಎಲ್ಲಾ ಮಾಡಿ, ಎಲ್ಲಾ ವೆಹಿಕಲ್ಗಳು, ಪ್ರಾಣಿಗಳು ಎಲ್ಲಾ ನೋಡ್ಕೊಂಡು ನನ್ನ ಮನೆಗೆ ಕರ್ಕೊಂಡು ಎಷ್ಟೊತ್ತಾಗುತ್ತೆ. ಬೆಳಗ್ಗೆ ಮತ್ತೆ ಮಾಮೂಲಿ ಡ್ಯೂಟಿ ಅಲ್ವಾ? ನಮ್ಮ ಶ್ರಮೆ ಶ್ರದ್ಧೆನ ಇವತ್ತು ಮನುಷ್ಯನ ತಗೊಂಡೋಗೋದು. ನಾವು ಸೋಂಬೇರಿಗಳಾಗಿ ಬಿಡು, ಅಪ್ಪ ಹಾಕಿದ ಆಲ್ದ ಮರ ನಮ್ಗೇನ್ ಚೆನ್ನಾಗಿದ್ದೀವಿ ನಾವು ಅಂತ ಹೋದ್ರೆ ಅದಲ್ಲೇ ದಯವಿಟ್ಟು ಆ ಕೆಲಸ ಮಾಡಿ, ಶ್ರಮೆ ಬೀಳಿ. ಹೌದು, ಆರೋಗ್ಯ ಚೆನ್ನಾಗಿರುತ್ತೆ. ಸರ್, ಈ ಕಡೆ ಎಲ್ಲ ಇದು ಫಾರ್ಮ್ ಹೌಸ್ ಅಲ್ವಾ? 250 ಇರುವಂತ ನಾರಿ ಕುರಿಗಳು. ಹೌದು, ಸೈಲೇಜ್ ಬ್ಯಾಗ್ ಸರ್. ಇದು ಸೈಲೇಜ್ ಬ್ಯಾಗ್ ನಮ್ಮ ಇದ್ರಲ್ಲಿ ಕೊಟ್ಟಿರೋದು ಸರ್, ವೆಟರ್ನರಿ ರೈತರು ಈ ತರ ಮಾಡ್ಕೊಂಡ್ರೆ ಎಲ್ಲ ಅನುಕೂಲ ಇದೆ ಸರ್. ಸರ್ಕಾರದಿಂದ ಮಾಡ್ಕೋಬೇಕು. ನೋಡಿ ಸರ್, ನಮ್ಮ ಬ್ರಹ್ಮಸರ ವೆಟರ್ನರಿ ಹಾಸ್ಪಿಟಲ್ ಕೊಟ್ಟಿರ್ತಕ್ಕಂಥವು ನಾವು ಸೈಲೇಜ್ ಮಾಡಿದ್ವಿ. ಅಲ್ಲಿ ಒಳಗಡೆ ಇದಾವೆ ಬ್ಯಾಗ್ಗಳು. ನಮ್ಮ ತರೂರಲ್ಲೂ ಮತ್ತೆ ಬ್ರಹ್ಮಸರದಲ್ಲೂ ಕೊಟ್ಟದ್ದು ಅಲ್ವಾ? ಬನ್ನಿ ಅಬ್ದುಲ್ ಅವರೇ, ಬನ್ನಿ. ಏನ್ ಗೊತ್ತಾ, ಮಾಡ್ಬೇಕು, ಮಾಡಿ ತೋರಿಸ್ಬೇಕು. ಸುಮ್ನೆ ನಾನು ತೋರ್ಸೋದಲ್ಲ. ಕರೆಕ್ಟ್ ಸರ್, ಕರೆಕ್ಟ್. ಶ್ರಮೆ ಬಿದ್ದು ನಾನು ತೋರಿಸ್ಬೇಕು. ಹೌದು, ಅದು ಕೆಳಗಡೆ ಇಲ್ಲೆಲ್ಲ ಕೋಳಿ ಸಾಕಾಣಿಕೆ ಸರ್. ಸರ್ ನೋಡಿ, ಬನ್ನಿ ವೀಕ್ಷಕರು ನೋಡಿ ಸರ್, ಕೋಳಿ ಇದೆ, ಪಾರಿವಾಳ ಇದೆ. ಆಯ್ತಾ? ಈ ಕಡೆ ಸೆಂಟ್ರಿಗೆ ಬಂದ್ಬಿಡಿ, ಪಿಚ್ಕೆ ಬೀಳುತ್ತೆ. ಬನ್ನಿ. ಗೊಬ್ಬರ ಬೀಳುತ್ತೆ, ಎಲ್ಲಾನು ಆದ ಸರ್. ಕೋಳಿಗಳಿದಾವೆ, ಪಾರಿವಾಳ ಇದಾವೆ. ಕೋಳಿ ನಮ್ಮ ನಾಟಿ ಕೋಳಿನಲ್ಲಿ ಮೊಟ್ಟೆ ಮಾರಬಹುದು. ಹೌದು, ಕೋಳಿ ಮಾರಬಹುದು. ಹೌದು, ಎಟಿಎಂ ಇದ್ದಂಗೆ ಅದು ಕೋಳಿ ಸಾಕಾಣಿಕೆ. ತುಂಬಾ ಡಿಮ್ಯಾಂಡ್. ಆಯ್ತಾ? ಅದರಲ್ಲೂ ನಮ್ಗೆ ಲಾಭ ಇದೆ. ಗೊಬ್ಬರ ಬನ್ನಿ, ಇಲ್ಲಿ ಗೊಬ್ಬರ ಏನಾಗಿದೆ, ಗೊಬ್ಬರ ನೋಡಿ. ಇದು ಗೊಬ್ಬರ ಹೆಂಗಿದೆ ನೋಡಿ ಸರ್. ಇದರಲ್ಲಿ ಗೊಬ್ಬರದಲ್ಲಿ ಬಂಗಾರ ಗೊಬ್ಬರ ಇದೇನಾಗುತ್ತೆ ನೋಡಿ, ಕೋಳಿ ಕೆತ್ಕಿ ಪೌಡರ್ ಆಗುತ್ತೆ. ಇದ್ರಲ್ಲಿ ಗಂಜಿ ಬೀಳುತ್ತೆ ಇಲ್ಲಿ. ಹೌದು, ಈ ತರ ಎಲ್ಲ ನೋಡಿ ಗೊಬ್ಬರ ಹೇಗಿದೆ. ಮಣ್ಣಿಲ್ಲ, ಏನಿಲ್ಲ, ಪ್ಯೂರ್ ಗೊಬ್ಬರ. ಇದೇನಾಗುತ್ತೆ, ನಿಮ್ಗೆ ಬೇರೆ ಗೊಬ್ಬರ ತಗೊಂಡೋಗಿ ಹಾಕಿ 1 ವರ್ಷಕ್ಕೆ ಅದು ಫಲವತ್ತು ಕೊಡುತ್ತೆ. ಇದು ಹಾಕಿದ 1 ತಿಂಗಳು 1.5 ತಿಂಗಳಿಗೆ ಫಲವತ್ತು ಕೊಡುತ್ತೆ. ಯಾಕೆ ಅಂದ್ರೆ ಗಂಜು ಮತ್ತೆ ಗೊಬ್ಬರ, ಸಗಣಿ ಎರಡು ಮಿಕ್ಸ್ ಆಗಿದೆ ನೋಡಿ. ಎಮ್ಮೆ ಸಗಣಿ ಆಗಿದೆ, ಎಮ್ಮೆ ಸಗಣಿ ತರ ಆಗಿದೆ ಅಲ್ವಾ ಸರ್? ಇದು ಬೇಗ ಫಲವತ್ತತೆ ಕೊಡುತ್ತೆ. ಬರೀ ಪಿಚ್ಕೆ. ಆಮೇಲೆ ಇನ್ನೊಂದು, ನಾವು ಬಿಸಿಲಲ್ಲಿ ಒಣಗಲ್ಲ ಇದು ಪಿಚ್ಕೆ. ಹೌದು, ಇದರಲ್ಲಿ ನಿಮ್ಮ ಗೊಬ್ಬರದ ಅಂಶ ಹೋಗಲ್ಲ ಹಾಳಾಗಿ ಬಿಸಿಲಿಗೆ. ಅದರಿಂದ ಇದು ಅನುಕೂಲ ಇದೆ. ಅಬ್ದುಲ್ ಅವರೇ, ಲ್ಯಾಬ್ ನೋಡ್ರಿ. ಈಗ ಇದ್ರ ಮರಿನೂ 7-8 ಸಾವಿರ ರೂಪಾಯಿ ಮಾರ್ತೀನಿ ನಾನು. ಇದ್ರ ಮರಿ ಹೌದು, ಅದೇನಿಲ್ಲ, ನಾನು ನಾರ್ಮಲ್ ಆಗಿ ಬಿಟ್ಕೊಂಡ್ಬಿಟ್ಟಿದ್ದೀನಿ. ಅದೇನು ನೋಡ್ಕೋಬೇಕು, ಅದೇನಿಲ್ಲ ನೋಡಿ. ಅದು ಮುದೋಳ ಮರಿ, ಅದು ಮುದೋಳ ಮರಿ. ಅದಕ್ಕೂ ಡಿಮ್ಯಾಂಡ್ ಇದೆ. ಅದಕ್ಕೆ ನಾವು ಒಂದು ಗಂಡಿರೋದಕ್ಕೆ ನಾವು ಒಂದು ಗಂಡು ಸತ್ತೋಗ್ಬಿಡ್ತು. ಒಂದು ಜೊತೆ ಒಂದು ಗಂಡು ಒಂದು ಹೆಣ್ಣಿದ್ವು ನಮ್ಮ ಹತ್ರ. ಅದು ಒಂದು ಗಂಡು ಸತ್ತೋಯ್ತು. ಈಗ ಅದಕ್ಕೆ ಇದು ನೆಕ್ಸ್ಟ್ ಜನರೇಷನ್ ಗೆ ಬೇರೆ ಕಡೆ ತಂದಿರೋದು ನಾನು. ನಮ್ಮದ್ರಲ್ಲದಲ್ಲ, ಇದು ಬೇರೆ ಕಡೆ ತಂದು ಬಿಟ್ಕೊಂಡಿರೋದು. ಆಯ್ತಾ? ತಾಯಿ ಮುದೋಳ ಹೆಣ್ಣಿದೆ ನೋಡಿ. ಇಲ್ಲಿ ಮುದೋಳ ಹೆಣ್ಣಿದೆ. ನೋಡಿ, ನಮ್ದು ಹಳೆ ಶೆಡ್. ಇದು ಫಾರ್ಮ್ ಹೌಸ್. ಇದು ಫಾರ್ಮ್ ಹೌಸ್ ಸದ್ದಿಗೆ. ನೋಡಿ, ಮುದೋಳ ಹೆಣ್ಣು.
ಮುದೋಳ್. Okay. ಈಗ ಏನಕ್ಕೆ ಕಟ್ ಹಾಕಿದೀವಿ ಈಗ ಅಂದ್ರೆ Okay. ಇದು ಹೀಟಿಗೆ ಬಂದ್ಬಿಟ್ಟಿದೆ. ಓಕೆ ಈಗ ಏನಾಗ್ತಾ ಇದೆ, ಲೋಕಲ್ ನಾಯಿಗಳೆಲ್ಲ ಅಡ್ಸಾಡೋದು ಅದು ಇದು ಬರ್ತಾವ ಅಂತ ಹೇಳ್ಬಿಟ್ಟು ಈಗ ಕಟ್ ಹಾಕಿದೀವಿ. Okay. ಈಗ ಇನ್ನು 2 ದಿನ 3 ದಿನ ಹೋಗ್ಬೇಕದು ಕ್ರಾಸಿಂಗ್ ಮಾಡಿಸ್ಬೇಕಾದ್ರೆ. ಓಕೆ ಈಗ ತಗೊಂಡ್ ಹೋಗ್ಬೇಕದು ಬೇರೆ ಕಡೆ, ಬೇರೆ ಗಂಟು ತಗೊಂಡೋಗಿ ಕ್ರಾಸ್ ಮಾಡಿಸ್ಕೊಂಡು ಕ್ರಾಸ್ ಮಾಡ್ಸ್ಕೊಂಡ್ ಬರ್ಬೇಕು. 5,000 ರೂಪಾಯಿ ತಗೊಂತಾರೆ. ತುಂಬಾ ಡಿಮ್ಯಾಂಡ್ ಇದೆ ಇದಕ್ಕೂ. 5,000 ರೂಪಾಯಿ ಕ್ರಾಸಿಂಗ್. ಹೌದು 5,000 ರೂಪಾಯಿ. ಗಂಡನಾಗಿದ್ರು ಏನಿಲ್ಲ, ಗಂಡ ಹೊಂದಿದ್ರೆ ಏನಿಲ್ಲ, ಗಂಡ ಮೊನ್ನೆ ಸತ್ತೋಗ್ಬಿಡ್ತು, ಒಂದು ತಿಂಗಳು ಆಯ್ತು ಸತ್ತೋಗ್ಬಿಟ್ಟು. ಓಕೆ ಸರ್ ನೋಡಿ ಹಸುಗಳು ವೀಕ್ಷಕರು ಬರೀ ಲೈವ್ ಆಗಿ ಎಲ್ಲ ತೋರಿಸ್ತಾ ಇದೀನಿ ನೋಡ್ಕೊಳ್ಳಿ. ಇದು ನೋಡಿ, ಹ್ಮ್ ಇದು ನನ್ನ ಮನೆ ಹಸು, ಮನೆ ಹಸು, ಇದು ನನ್ನ ಮನೆ ಮಗಳಿದ್ದಂಗೆ, ದೇವತೆ ಇದ್ದಂಗ, ಇದು ಮನೆ ಮಗಳಿದ್ದಂಗೆ. ಮನೆ ಮಗಳು. ಇದ್ರ ತಾಯಿ ಹಾ ಯಾವುದು ಅಮೃತ್ ಮಹಲ್. ಹಾ ಇದ್ರ ತಾಯಿ ಅಮೃತ್ ಮಹಲ್, ತಂದೆ ಜರ್ಸಿ. ಓಕೆ ಅಮೃತ್ ಮಹಲಿಗೆ ಜರ್ಸಿ ಕ್ರಾಸ್ ಮಾಡಿಸ್ಬಿಟ್ಟೆ. ಓಕೆ ಅದ್ರಿಂದ ಇದಕ್ಕೆ ಮತ್ತೆ ಏನ್ ಮಾಡಿದೆ, ಸಾಯಿವಾಲ್ದು ಹಾಕಿಸ್ದೆ. ಸಾಯಿಬಾಲ್ದು. ಇದ್ರ ಮಗಳಿದು. ಓಕೆ ಇದ್ರ ಮಗಳು, ಇದ್ರ ಮಗಳಿದು. ಮಗಳು. ಓಕೆ ಓಕೆ ಇದಕ್ಕೇನ್ ಮಾಡಿದೆ, ಸಾಯಿವಾಲಿಂದ ಸಾಯಿವಾಲ್ ಇದಕ್ಕೆ ಕ್ರಾಸ್ ಮಾಡಿದೆ. ಯಾವ್ದಕ್ಕೆ, ಇದಕ್ಕೆ ಸಾಯಿವಾಲ್ ಕ್ರಾಸ್ ಮಾಡಿದೆ. ಓಕೆ ಇದರಿಂದ ಹುಟ್ಟಿದು ಇದು. ಇದು ಸಾಯಿವಾಲ್. ಸಾಯಿವಾಲ್ ಇಟ್ಕೊಳ್ಳಿ ಸರ್, ಇಟ್ಕೊಳ್ಳಿ. ಸಾಯಿವಾಲ್ ಅಂದ್ರೆ ತುಂಬಾ ಫೇಮಸ್ ಅಲ್ವಾ? ಫೇಮಸ್. Okay. ಒಳ್ಳೆ ಹಾಲ್ ಬರುತ್ತೆ. ಏನಿಲ್ಲ ಸರ್, ಇಲ್ಲ ಫೈನ್ ಫೈನ್, ನೀವೇನಿಲ್ಲ, ಓಕೆ ಏನಿಲ್ಲ. ಒಂದು ಚೂರು ಇನ್ನೊಂದು, ಆಮೇಲೆ ನನ್ನ ಹತ್ರ ಗಿರ್ ಹಸುಗಳಿದ್ವು, ಗಿರ್ ಹಸುಗಳಿತ್ತು ಸರ್. ಗಿರ್ ಹಸುಗಳು ಏನ್ ಮಾಡ್ತಂದ್ರೆ, ನನ್ನ ಮಗಂದು ಅದು ಏನೇ ಮಾಡಿ ನೀವು ಒಜಿಯೋದು ಸ್ವಲ್ಪ ರಾಶು, ಬೇಗ ಸೆಟ್ ಆಗಲ್ಲ. ಅದಕ್ಕೆ ನಾನು ನಮ್ಮ ಮನೆಯಲ್ಲೇನೆ ನಾನು ಯಾಕೆ ಇದು ಮಾಡಿಸ್ಬೇಕು, ಕ್ರಾಸ್ ಮಾಡಿಸಿ ಇದು ಮಾಡ್ಬೇಕು ಅಂತ ಹೇಳಿ ನಾನ್ ನೋಡಿ ಸಾಯಿವಾಲ್ ನಲ್ಲಿ ಮಾಡಿದೆ. ಸಾಯಿವಾಲ್ ಇದೇನು ಮಾಡಲ್ಲ ಅಲ್ವಾ? ಅದು ನಿಮ್ಮ ಗಿರ್ ಹಸು ಇದೆಯಲ್ಲ, ಓಕೆ ನಿಮ್ಮ ಗಿರ್ ಹಸು ಹಿಂಗೇನ ಹೋಗಿ ಇದು ಮಾಡಿದ್ರೆ ನೀವು ಹಾರಾಡ್ಬಿಡುತ್ತೆ. ಓಕೆ ಒದಿಯೋದು ಹಾರಾಡೋದು ಎಲ್ಲ ಮಾಡುತ್ತೆ. ಇದೇನು ಮಾಡಲ್ಲ ನೋಡ್ರಿ. ಇದು ಕರು ಇದೆ, ಈ ಕಡೆ ಕರು. ಇದು ಸಾಯಿವಾಲ್ ಕರು, ಸಾಯಿವಾಲ್ ಕರು ನೋಡಿದ್ರೆ ಗೊತ್ತಾಗುತ್ತಲ್ವಾ? ಸಾಯಿವಾಲ್ದು. ಓಕೆ ಓಕೆ ವೀಕ್ಷಕ ನೋಡಿ, ಎಲ್ಲಾನು ಸಮಗ್ರದ್ದು ಎಲ್ಲ A to Z ಎಲ್ಲ ಇದೆ. ಇದು ಸೆಕೆಂಡ್ ಜನರೇಷನ್. ಸೆಕೆಂಡ್ ತೋಟಕ್ಕೆ ಅನುಕೂಲ ಆಗುತ್ತೆ, ಹಿಂಗಾಗುತ್ತೆ. ಹೌದು. ಗಂಜಲದಿಂದ ಅನುಕೂಲ, ಕುರಿದು ಗೊಬ್ಬರದಿಂದ ಅನುಕೂಲ, ಕೋಳಿಯಿಂದನೂ ಅನುಕೂಲ, ಅದು ಪಿಚ್ಚಿಗೆ ಮಾಡಿ ಎಲ್ಲಾಲಿಂದ ಜೇನು ಪೆಟ್ಟಿಗೆ ಒಂದ್ ಸ್ವಲ್ಪ ತಿಳಿಸ್ಕೊಡಿ. ಸರ್ ಜೇನ್ ಪೆಟ್ಟಿಗೆ ಇಟ್ಟಿದ್ದೀನಿ. ಓಕೆ ಜೇನು ಪೆಟ್ಟಿಗೆ ಅಲ್ಲಿ. ಹೌದು ಓಕೆ ಜೇನ್ ಪೆಟ್ಟಿಗೆ ಇದು. ಇದು ಮೊನ್ನೆನು ಶಿಫ್ಟ್ ಮಾಡಿದೀವಿ. ಓಕೆ ಇದು ಮೊನ್ನೆ ಶಿಫ್ಟ್ ಮಾಡ್ಬಿಟ್ಟು ಇದು ಅಬ್ಸರ್ವೇಷನ್ ಇನ್ನು, ಓಕೆ ಅದಕ್ಕಾಗಿ ಇಲ್ಲಿ ಮನೆ ಹತ್ರ ಇಟ್ಕೊಂಡಿದೀವಿ. Okay. ಇನ್ನು ಬೇರೆ ಕಡೆ ಆ ಕಡೆ ತೋಟದಲ್ಲೆಲ್ಲ ಇಟ್ಟಿದೀವಿ. ಒಂದು 8-10 ಜೇನ್ ಪೆಟ್ಟಿಗೆ ಇಟ್ಟಿದೀವಿ. ಇದು ಮೊನ್ನೆ ಮತ್ತೆ ಶಿಫ್ಟ್ ಮಾಡಿದಿವಲ್ಲ, ಇದಿನ್ನು ಅಬ್ಸರ್ವೇಷನ್ ಇಲ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಕೊಂಡಿದೀವಿ. ಆಮೇಲೆ ತಗೊಂಡೋಗಿ ಅದು ಶಿಫ್ಟ್ ಮಾಡ್ತೀವಿ. ಆತರ ಇದಲ್ವಾ? ಆತರ. ಓಕೆ ಓಕೆ ಆಮೇಲೆ ತೋಟ. ಓಕೆ ತೋಟ ಎಲ್ಲಾ ಸಮಗ್ರ ಇದ್ರೆ ಎಲ್ಲ ಈಗ ನೋಡಿ ಸರ್, ಮೆಕ್ಕೆಜೋಳ ಏನೇನಿದೆ ಸರ್ ತೋಟದಲ್ಲಿ? ನಿಮ್ಮ ತೋಟದಲ್ಲಿ, ನಮ್ ತೋಟದಲ್ಲಿ ಈಗ ಸದ್ಯಕ್ಕೆ ಅಡಕೆ ತೆಂಗಿನೆ, ಅಡಕೆ ತೆಂಗಿದೆ, ಅಡಕೆ ತೆಂಗಿದೆ, ಅಡಿಕೆ ತೆಂಗು ಎಲ್ಲ ಎಷ್ಟು ಎಕರೆ ಇದೆ ಸರ್? ಸರಿ ನಮ್ದು ಇದೆಲ್ಲ 4 ಎಕರೆ. 4 ಎಕರೆ ಅಡಕೆ ತೆಂಗು ಮತ್ತೆ ಸುಬಾಬುಲ್ ಇದೆ. ಕುರಿಗಳು ಮೇವು ಬೆಳ್ಕೊಂಡಿದೀವಿ. ಇದು ನಮ್ ಸ್ವಂತ ಮೇವು ಬೆಳ್ಕೊಂಡಿದೀವಿ. ಇದೇ ಸೈಲೇಜ್ ಮಾಡ್ಕೊಂತೀವಿ. ಸೈಲೇಜ್ ಇದನ್ನೇ ಮಾಡ್ಕೊಂತ? ಹೌದು ಸರ್, ಹೌದು ಸರ್. ಇದೇ ಸೈಲೇಜ್ ರೈತರು ಸ್ವಂತ ಎಲ್ಲ ಬೆಳ್ಕೊಂಡು ಮಾಡಿದ್ರೆ ಚೆನ್ನಾಗಂತ? ಹೌದು ಸರ್, ಹೌದು ಸರ್, ಲಾಭ ಇದೆ. ಓಕೆ ಹೊರಗಡೆಯಿಂದ ತರೋದಕ್ಕಿಂತ ಹೌದು ಅವರೇ ಜಮೀನಲ್ಲಿ ಬೆಳ್ಕೊಂಡು ಸೈಲೇಜ್ ಮಾಡ್ಕೊಂಡು ಎಲ್ಲ ಇದ್ ಮಾಡಿದ್ರೆ ನೋಡಿ ಸರ್. ಇದು ಸೈಲೇಜ್. ಇದು ಸೈಲೇಜ್ ಮಾಡೋದಕ್ಕೆ ಮೆಕ್ಕೆಜೋಳ ಮತ್ತೆ ಹಾಕಿದ್ವಿ. ಮತ್ತೆ ಆ ಕಡೆ ನೋಡಿ, ಈಗ ಇದೊಂದು ಬ್ಯಾಚ್, ಅದಕ್ಕೊಂದು ಬ್ಯಾಚ್ ಹಾಕಿದ್ವಿ. ಅದು ತೋರ್ಸಪ್ಪ, ಅದು ಉಕ್ಕೆ ಹೊಡೆದಿದೀವಲ್ಲ, ಅದೆಲ್ಲ ಕಟಾವ್ ಆಯ್ತು. ಈಗ ಇದಕ್ಕೆ ಹಾಕಿದ್ವಿ. ಹಂಗೆ ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಒಂದ್ ಕಡೆ ಬರುತ್ತೆ, ಒಂದ್ ಕಡೆ ಕಟ್ ಮಾಡಿ. ಹೌದು ಹೌದು ಹೌದು. ನಮ್ಗೆ ಸರ್ ಇದಕ್ಕೆಲ್ಲ ನಮ್ ಮಾರ್ಗದರ್ಶಿಗಳು ಅಂದ್ರೆ ಯಾರು ಅಂದ್ರೆ AD ನಾಗರಾಜ್ ಸರ್. ಅವರು ರೈತರಿಗೆ ದೇವ್ರು. ರೈತರಿಗೆ ದೇವ್ರು, ನನ್ಗೊಬ್ಬನಿಗೆ ಅಲ್ಲ, ರೈತರಿಗೆ ದೇವ್ರು. ಯಾರು ಸಿರಾದಲ್ಲಿ ನಮ್ಮ ಕೃಷಿ ಇಲಾಖೆನಲ್ಲಿ AD ನಾಗರಾಜ್ ಸರ್ ಅಂತ ಇದ್ದಾರೆ. ಅವರು ನಮ್ಮ ಸಿರಾ ತಾಲ್ಲೂಕಿನ ರೈತರಿಗೆ ದೇವ್ರ ಸಮಾನ. ಅಷ್ಟು ಹೆಲ್ಪ್ ಮಾಡ್ತಾರೆ. ನಾನೇ ಅಂತಲ್ಲ, ಯಾರೇ ಹೋಗಿ ನನ್ಗಿಂತ ಕಷ್ಟ ಇಂಥದ್ ಮಾಡ್ಬೇಕು ಅಂತಂದ್ರೆ ತಕ್ಷಣ ಅವಾಗಲೇ ಆಕ್ಷನ್ ತಗೊಂತಾರೆ. ಅಂತ ಒಂದು ದೊಡ್ಡ ವ್ಯಕ್ತಿ. ಹೌದು ಸರ್. ಈಗ ನಮ್ ರೈತ ಬಾಂಧವರು ನಿಮ್ ಜೊತೆ ಇದಾರೆ, ನಮ್ ಜೊತೆನೆ ಇದಾರೆ. ಸೊ ಸುಮಾರೆಲ್ಲ ಹೇಳಿದ್ ಇಷ್ಟೆಲ್ಲ ಹೇಳ್ತಾರ ಅಂತಂದ್ಮೇಲೆ, ಹೌದು ಸರ್ ಇದ್ರಲ್ಲಿ ನೀವೇನ್ ಸಂಪಾದನೆ ಮಾಡ್ತಿದ್ರೆ ವಾರ್ಷಿಕವಾಗಿ ಎಲ್ಲ ಸೇರಿ ಅಂತ ಕೇಳ್ತಿರ್ತಾರೆ. ಮತ್ತೆ ಅವ್ರು ನೀವೇನ್ ಸಪೋರ್ಟ್ ಮಾಡ್ತಾರೆ ಎಲ್ಲ ತಿಳಿಸ್ಕೊಡಿ ಸರ್, ಯಾವ ತರ ಅಂತ ಹೇಳಿ. ಸರ್ ನಾನು ಹೇಳ್ಬೇಕು ಬೇಡ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆ ಗೊತ್ತಾ, ಹೇಳಿದ್ರೆ ಕೆಲವರು ಅನುಮಾನ ಪಡ್ತಾರೆ, ಹೌದು, ಕೆಲವರು ಒಟ್ಟರು ಕಾಣ್ತಾರೆ, ಕೆಲವರು ಸುಳ್ಳು ಹೇಳ್ತಾರಪ್ಪ ಅಂತಾರೆ. ಅಲ್ಲ, ನನ್ನ ಆತ್ಮ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ನನ್ನ 9:30 ವರ್ಷ ಆಯ್ತು. ಹೌದು, ನಾನು ಸ್ಟಾರ್ಟ್ ಮಾಡಿ. ಏನ್ ಗೊತ್ತಾ, ನನ್ನ ಖರ್ಚು, ನನ್ನ ವೆಚ್ಚ ಎಲ್ಲ ಹೋಗಿ ನಾನು ಅದು ಬಾಯಿಂದ ಬರ್ಬೇಕಂತ ಹೇಳ್ತಾರೆ ಮಾಡಿದ್ದೀನಿ. ಯಾರು ಒಟ್ಟರು ಕಂತಾರೋ, ಯಾರು ಏನಾಗ್ತಾರೋ, ಯಾರು ಒಟ್ಟರು ಕಣ್ಲಿ ಸಂತೋಷ ಪಡ್ಲಿ, ಸುಳ್ಳು ಹೇಳ್ತಾರಪ್ಪ ಅನ್ನೋರು ಅಂದ್ಕೊಳ್ಳಿ, ಅದು ನನ್ಗೇನಿಲ್ಲ. ನಾನು ಇರೋದು ಹೇಳ್ತೇನೆ ಸರ್, ನನ್ನ ಆದಾಯ 6 ಕೋಟಿ. 6 ಕೋಟಿ. 6 ಕೋಟಿ.
ಗ್ರೇಟ್ ಖರ್ಚು ಹೋಗ್ತಾ ಮೇವು ಇನ್ನೊಂದು ಆಳಿಂದು ಬೇರೆ ಇತರೆ ಎಲ್ಲಾ ಬಿಟ್ಟು 6 ಕೋಟಿ ನನ್ ಸಂಪಾದನೆ. ಗ್ರೇಟ್ ಸರ್. ಓಕೆ, ನಮ್ ರೈತ ಬಾಂಧವರಿಗೆ ನೀವ್ ಏನಂತ ಹೇಳ್ತೀರಾ ಸರ್? ಅವ್ರಿಗೆ ಏನಿಲ್ಲ ಮಾಡಿ ಅಂತ ಸಾರಿ ಹೇಳ್ತೀನಿ ನಾನು. ನೀವು ಬರ್ಲಿ, ನಿಮ್ಮ ಹತ್ರ ಸಪೋರ್ಟ್ ನಿಮ್ದು ಇರ್ಬೇಕು. ಖಂಡಿತ ಇದೆ. ಬಟ್ ಇನ್ನೊಬ್ರ ಹತ್ರ ಹೋಗಿ ಗುಲಾಮ್ರಾಗೋದ್ಕಿಂತಾನು ನಾವು ರಾಜರಾಗಿ ಬಾಳೋಣ. ಇವನು ನನ್ನ ಮಗ ಮೆಕ್ಯಾನಿಕಲ್ BE ಮಾಡಿದ್ದಾನೆ. ಓಕೆ, ಹಾಯ್ ಸರ್, ನಮಸ್ತೆ. ಏನಂತೀರಾ ಸರ್ ಪಪ್ಪ ಅವ್ರ ಬಗ್ಗೆ, ತಂದೆಯವ್ರ ಬಗ್ಗೆ ಏನಂತ ಹೆಮ್ಮೆ ಪಡ್ತಾರೆ ನೀವು? ಸರ್, ನಮ್ಗೆ ಪ್ರೌಡ್ ಫೀಲ್ ಆಗುತ್ತೆ. ನಾವು ಒಂದು ರೈತರಾಗಿ ಹುಟ್ಟಿ ನಮ್ ತಂದೆಯವರು ನಮ್ಗೆ ಈ ಮಟ್ಟಕ್ಕೆ ಬೆಳೆಸಿ ಇಷ್ಟೆಲ್ಲ ನಮ್ಗೆ ಸಪೋರ್ಟಿವ್ ಮಾಡ್ತಾ ಇದಾರೆ. ಇದ್ರಲ್ಲೂ ನಾವು ಕೂಡ ನಮ್ ಕೈ ತೊಡಗಿಸ್ಕೊಂಡು ನಮ್ ತಂದೆಗೆ ಸಪೋರ್ಟ್ ಮಾಡ್ಕೊಂಡು ನಮ್ದು ಎಜುಕೇಶನ್ ಮಾಡ್ಕೊಂಡು ಎಲ್ಲ ಹೋಗ್ತಾ ಇದೀವಿ ಸರ್. ಖುಷಿ ಅನ್ಸ್ತಾ ಇದೆ. ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡ್ಕೊಂಡು ಈಗ LLB ಮಾಡ್ತಾ ಇದ್ದಾನೆ. ನಾನು ಹೋಗ್ತೀನಿ ದುಡಿಯಾಕೆ ಅಂದ. ಬೇಡಪ್ಪ, ನೀನ್ ಎಲ್ಲೂ ಗುಲಾಮನ್ ಕೆಲಸ ಮಾಡ್ಬೇಡ, ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ಯಾ ಸಾಕು ನನಗೆ. ಕಾನೂನು ತಿಳ್ಕೊ. ಏನು ಕಾನೂನು ಬೇಕು ನಮ್ಗೆ ಸರ್. ಇದು ಈ ವರ್ಷ ಫೈನಲ್ ಇಯರ್. ಏನು LLB ಮಾಡ್ತಾವನೀಗ. ಯಾಕೆ ಗೊತ್ತಾ? ಅವನೆಲ್ಲ ದುಡಿಯೋದ್ ಬೇಡ, ನನ್ ಜೊತೆನಲ್ಲಿ ಕೈ ಜೋಡಿಸ್ಕೊಂಡು ಇದೆಲ್ಲ ನೋಡ್ಕೊಂಡಿರ್ಲಿ. ನೆಮ್ಮದಿ ಇದೆಯಲ್ಲ ಸರ್. ಎಲ್ಲೋ ಹೋಗಿ ಯಾರ ಹತ್ರನೋ ಹೋಗಿ ಆ ಲ್ಯಾಪ್ಟಾಪ್ ಮುಂದೆನೆ ಕೂತ್ಕೊಂಡು ಕಣ್ಣು ಹೋಗಿ ಎಲ್ಲ ಹೋಗಿ ಅಲ್ಲಲ್ಲ. ನಾನು ಏನ್ ಹೇಳ್ತದೆ, ಟೆನ್ಷನ್ ತಗೊಳೋದ್ ಬೇಡ. ಇಲ್ಲಿ ಕೆಲಸ ಮಾಡು, ನಿಮ್ ಪ್ರಾಣಿಗಳು ನೋಡ್ಕೋ, ಸಂತೋಷವಾಗಿರು, ಮನ್ಯಾಗ ಮನಿಕೋ, ಬೇಜಾರದ ಕಾರ್ ತಾಂಡ್ ತಿರ್ಗಾಡು ಅಲ್ವಾ ಸರ್? ಇದು ನಮ್ ರೈತರಿಗೆ ಹೇಳ್ತೀನಿ ನಾನು. ಮಾಡಬೇಡಿ ಅಂತ ನೀವು ಹೇಳ್ತಾ ಇಲ್ಲ. ಎಲ್ಲಾರು ಇದೇ ಮಾಡ್ಕೊಂಡಿದ್ರೆ ಅದು ಮಾಡೋರು ಯಾರು ಇರಲ್ಲ. ಎಲ್ಲಾರು ಮಾಡಿ. ಬಟ್ ಯಾರ್ಯಾರು ಈ ಜಮೀನ್ ಇದೆ, ಜಮೀನ್ ಇರೋರು ಮಾಡ್ಕೊಳ್ಳಿ, ಜಮೀನ್ ಇಲ್ದವ್ರು ಬೇಡ. ಕರೆಕ್ಟ್ ಇದೆ ಸರ್. ಓಕೆ ಸರ್, ಈಗ ಇಷ್ಟೆಲ್ಲ ಇದೆ ನಿಮ್ದು, ಹೇಳ್ತಾ ಹೋದ್ರಿ ಅಂತೂ ಮುಗಿಯಲ್ಲ. ಒಳ್ಳೆ ಇನ್ಫಾರ್ಮೇಶನ್ ಹೇಳಿದ್ರ. ಯಾರೇ ನಮ್ ರೈತ ಬಾಂಧವರು ಏನೇ ಮಾಡ್ಬೇಕಂದ್ರೂ ನಿಮ್ ಕಡೆಯಿಂದ ಸಪೋರ್ಟ್ ಖಂಡಿತ. ನಮ್ ಕೈಲಾದಷ್ಟು ನಾವಿರುವುದು ನಮ್ಮ ಅವ್ರಿಗಾಗಿ. ಹೌದು, ಗೊತ್ತಾ ಸರ್? ನಾನೇನ್ ಗೊತ್ತಾ, ರಾತ್ರಿ 2 ಗಂಟೆಗೆ ಫೋನ್ ಮಾಡ್ತಾರೆ. ಸರ್, ಕುರಿ ಮರಿ ಆಗ್ತಾ ಇಲ್ಲ, ಕುರಿ ಹೀಗಾಗಿದೆ, ಕುರಿಗೆ ಹುಷಾರಿಲ್ಲ, ಇದಕ್ಕೇನ್ ಮಾಡ್ಬೇಕು, ಅದಕ್ಕೇನ್ ಮಾಡ್ಬೇಕು. ಅವ್ರ ಕುರಿ ಯಾರ ತನ ತಗೊಂಡಿರ್ತಾರೆ, ನನ್ನ ತಗೊಂಡಿರಲ್ಲ. ಬಟ್ ಆದ್ರೂ ನನಗೆ ಕೇಳ್ತಾರೆ ಇನ್ಫಾರ್ಮೇಶನ್. ನಾನು ಹೇಳ್ತೀನಿ, ಖಂಡಿತ ಹೇಳಿದ್ದೀನಿ, ಖಂಡಿತ ನನ್ನ ಕೈಲಾಗಿದೆ ಹೆಲ್ಪ್ ಮಾಡಿದ್ದೀನಿ. ಖಂಡಿತ ನನಗೆ ಗೊತ್ತಿರೋದನ್ನ. ನಾನೇನು ಸ್ಪೆಷಲಿಸ್ಟ್ ಅಲ್ಲ, ನಾನು ಡಾಕ್ಟರ್ ಅಲ್ಲ, ಆಯ್ತಾ? ನಾನು ನನ್ನ ಕೈಲಾಗಿದ್ದು ನನ್ನ ಅನುಭವ ಹಂಚ್ಕೊಂಡಿದ್ದೀನಿ ಸರ್. ಸರ್, ಕೊನೆಯದಾಗಿ ನಮ್ ರೈತರಿಗೆ ಏನಂತ ಹೇಳ್ತಾರೆ? ಖಂಡಿತ ಮಾಡಿ. ಕುರಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹಸು ಸಾಕಾಣಿಕೆ, ವ್ಯವಸಾಯ, ತೋಟಗಾರಿಕೆ ಎಲ್ಲ ಮಾಡಿ. ಸಮಗ್ರ ಖುಷಿ ಮಾಡಿ, ಶ್ರಮ ಪಡಿ ಸರ್. ಇವತ್ತು 1 ಲೀಟರ್ ಮೇಕೆ ಹಾಲು 200 ರೂಪಾಯಿ. 1 kg ಹಸುಗಳ ತುಪ್ಪ 3000 ರೂಪಾಯಿ. ಹನಿ ಕೂಡಿದ್ರೆ ಹಳ್ಳ, ತೆನೆ ಕೂಡಿದ್ರೆ ರಾಸಿ. ಅದು ಬಿಟ್ಬಿಟ್ಟು ನಾನಿಲ್ಲ ಅಪ್ಪ ಹಾಕಿಲ್ಲ ಆಲ್ದ ಮರ ಒಂದೇ ಮಾಡ್ತೀನಿ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ನಾವ್ ಹೇಳೋದು ನಮ್ಮ ಕರ್ತವ್ಯ. ಸೂಪರ್ ಸರ್. ಸರ್, ನಿಮ್ಮ ಇಚ್ಛೆ. ಪ್ರತಿಯೊಬ್ಬರು ರೈತರಿಗೆ ಒಂದು ದಾರಿದೀಪ, ಮೋಟಿವೇಶನ್ ಅನ್ಕೊಂತೀರಿ. ಯಾಕಂದ್ರೆ ನಿಮ್ಮ ಸಾಧನೆ ಇಲ್ಲಿ ಬಂದು ನೋಡಿದ್ರೆ ಅಷ್ಟೇ ಇರ್ಬೇಕಲ್ವಾ? ಖಂಡಿತ. ಈಗ ಯಾರೇ ಬಂದು ನೋಡಿದ್ರು, ಏನೇ ಮಾಡಿದ್ರು ಅದನ್ನು ಚೇಂಜ್ ಮಾಡಕ್ ಆಗಲ್ಲ. ಖಂಡಿತ ಸರ್. ಯಾರೇ ಬಂದು ನೋಡ್ಲಿ, ಇದೇ ಏನ್ ಲೊಕೇಶನ್ ಇದೆ ಅದೇನೆ. ಹೌದು ಸರ್. ಈಗ ನಾನು ಅಲ್ಲಿಂದ ಬಂದಿರೋದು ನನಗೆ ಖುಷಿ ಅನ್ಸಿತ್ತು. ನಿಮ್ ತರ ಭೇಟಿಯಾಗಿ ನಿಮ್ಮಂತರಿಂದ ಸಂದರ್ಶನ ಮಾಡಿದ್ ಇನ್ನೂ ನನ್ನ ಚಾನಲ್ಗೆ ಒಂದು ಒಳ್ಳೆ ಇದೆ ಅಂತ ಅನ್ಕೊಂತೀನಿ. ಓಕೆ ಸರ್, ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ.